ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನ ದುಃಖವು ಎಂಬ 12ನೆಯ ಸರ್ಗಕ್ಕೆ ಸ್ವಾಗತ. ದಶರಥನು ಕಾಮಾತುರನಾಗಿ ತನ್ನ ಎಳೆಯ ವಯಸ್ಸಿನ ಕಿರಿಯ ಪತ್ನಿಯಾದ ಕೈಕೇಯಿಯು ಕೋಪಗ್ರಹವನ್ನು ಸೇರಿರುವಾಗ ಆಕೆಯನ್ನು ನಿರಂತರವಾಗಿ ಸಂತೈಸುತ್ತಾನೆ. ಆಕೆಗಾಗಿ ಏನು ಮಾಡಲು ಬೇಕಾದರೂ ಸಿದ್ಧನಾಗುತ್ತಾನೆ. ಯಾರನ್ನು ಬೇಕಾದರೂ ಶಿಕ್ಷಿಸುತ್ತೇನೆ, ಯಾರನ್ನು ಬೇಕಾದರೂ ರಕ್ಷಿಸುತ್ತೇನೆ ಎನ್ನುವಷ್ಟರ ಮಟ್ಟಿಗೆ ಸತ್ಯ ಧರ್ಮವನ್ನೇ ಮೀರುವಂತಹ, ರಾಜಧರ್ಮವನ್ನು ಮೀರುವಂತಹ ಮಾತುಗಳನ್ನು ಆಡುತ್ತಾನೆ. ಆ ಸಂದರ್ಭದಲ್ಲಿ ದಶರಥನಿಗೆ ಪ್ರಾಣಕ್ಕೂ ಪ್ರಿಯನಾದ ಶ್ರೀರಾಮಚಂದ್ರನ ಮೇಲೆಯೇ ಆಣೆ ಮಾಡಿಸಿಕೊಂಡು ಕೈಕೇಯಿಯು ಕೊನೆಗೂ ತನ್ನ 2 ವರಗಳನ್ನು ಕೇಳುತ್ತಾಳೆ. ಮೊದಲನೆಯ ವರದಿಂದ ಎಲ್ಲ ಪಟ್ಟಾಭಿಷೇಕ ಸಾಮಗ್ರಿಗಳು, ಯಾವೆಲ್ಲ ಪಟ್ಟಾಭಿಷೇಕ ಸಾಮಗ್ರಿಗಳು ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ತಯಾರಾಗಿ ನಿಂತಿವೆಯೋ ಅವುಗಳಿಂದಲೇ ಭರತನಿಗೆ ಪಟ್ಟಾಭಿಷೇಕ ನಡೆಯಬೇಕು ಎಂಬುದು. ಅದನ್ನಾದರೂ ಒಂದೊಮ್ಮೆ ತಾನು ಈಗಾಗಲೇ ಎಲ್ಲ ಪ್ರಜಾಜನರ ಅನುಮತಿಯನ್ನು ಹಾಗೂ ಸಾಮಂತರು ಮಂತ್ರಿಗಳ ಅನುಮತಿಯನ್ನು ಪಡೆದು ಸತ್ಯ ಧರ್ಮವನ್ನು ಅನುಸರಿಸಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು. ದಶರಥನು ಒಪ್ಪಿಕೊಳ್ಳಬಹುದೇನು? ತಾನು ಧರ್ಮವನ್ನು ಮೀರುತ್ತಿದ್ದರೂ ಕೂಡ ಅದನ್ನು ಒಪ್ಪಿಕೊಳ್ಳಬಹುದೇನು? ಆದರೆ ತನ್ನ 2ನೆಯ ವರದಿಂದ ಕೈಕೇಯಿಯು ಶ್ರೀರಾಮನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕು, ಅದೇ ನನ್ನ ಅತ್ಯಂತ ಮುಖ್ಯವಾದ ಇಚ್ಛೆ ಎಂದು ಕೇಳಿಕೊಂಡಾಗ ದಶರಥನು ತಡೆದುಕೊಳ್ಳಲಾದರೂ ಹೇಗೆ ಸಾಧ್ಯ? ಈ ಮೂಲಕ ಕೈಕೇಯಿ ತನ್ನ ಸ್ವಾರ್ಥಕ್ಕಾಗಿ ಅಯೋಧ್ಯೆಯ ಭಾಗ್ಯಕ್ಕೆ ಮಸಿ ಬಳೆದು ದಶರಥನ ಅಪಮೃತ್ಯುವಿಗೆ ಮುಂದೆ ಕಾರಣಲಾಗಲಿದ್ದಾಳೆ. ಈ ಮಾತುಗಳು ಕಿವಿಗೆ ಬಿದ್ದ ಕೂಡಲೇ ರಾಜನು ದಿಗ್ಭ್ರಾಂತನಾಗಿ ಹಾಗೆಯೇ ಕ್ಷಣ ಕಾಲದವರೆಗೆ ಮೂರ್ಛಿತನಾಗಿ ಬಿದ್ದನು. ಆಮೇಲೆ ಮೆಲ್ಲಗೆ ಚೇತರಿಸಿಕೊಂಡು ತನ್ನ ಮನಸ್ಸಿನಲ್ಲಿ ತಾನು ಇದೇನು ಸ್ವಪ್ನವೋ ಅಥವಾ ಮೋಹವೋ? ಕೈಕೇಯಿಯು ನಿಜವಾಗಿ ಹೀಗೆ ಹೇಳಿರುವಳೆ? ಎಂದಿಗೂ ಹೇಳಲಾರಳು. ಅವಳಿಗೆ ರಾಮನಲ್ಲಿರುವ ವಾತ್ಸಲ್ಯಕ್ಕೆ ಪಾರವೇ ಇಲ್ಲ. ನಾನೇ ಭ್ರಾಂತಿಗೊಂಡಿರಬಹುದೇ? ಅಥವಾ ನಾನು ನನ್ನ ಪೂರ್ವಜನ್ಮದಲ್ಲಿ ಅನುಭವಿಸಿದ ಕಷ್ಟಗಳು ಈಗ ನನ್ನ ಭಾವನೆಗೆ ಬಂದಿರಬಹುದೇ? ಜನ್ಮಾಂತರದಲ್ಲಿಯೂ ಈ ವಿಧವಾದ ಅವಸ್ಥೆಯನ್ನು ನಾನು ಅನುಭವಿಸಿರಲಾರೆನು. ನನಗೆ ಈಗ ಯಾವುದಾದರೂ ಚಿತ್ತ ವಿಕಾರ ಉಂಟಾಗಿ ಈ ವಿಧವಾದ ಭ್ರಮೆಯ ಭಾವನೆ ಉಂಟಾಗಿರಬಹುದೇ? ಅದಕ್ಕೂ ಕಾರಣವಿಲ್ಲ. ಇದೇನಾಗಿರಬಹುದು ಎಂದು ತನ್ನ ಮನಸ್ಸಿನಲ್ಲಿಯೇ ತಾನು ಪರಿತಪಿಸುತ್ತಿದ್ದನು. ಆಗ ಅವನಿಗೆ ಯಾವುದೊಂದು ನಿಶ್ಚಯವೂ ತೋರಲಿಲ್ಲ. ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ಇರಲಿಲ್ಲ. ಕೈಕೇಯಿಯ ಮಾತನ್ನು ಆಗಾಗ ಸ್ಮರಿಸಿಕೊಂಡು ಕ್ಷಣ ಕ್ಷಣಕ್ಕೂ ಮೂರ್ಛಿತನಾಗಿ ಬಹಳ ಹೊತ್ತಿನ ಮೇಲೆ ಮೆಲ್ಲಗೆ ಚೇತರಿಸಿಕೊಳ್ಳುವನು. ಇದಿರಾಗಿ ಬಂದು ನಿಂತಿರುವ ಹೆಣ್ಣು ಹುಲಿಯನ್ನು ನೋಡಿದ ಜಿಂಕೆಯ ಮರಿಯು ಹೇಗೋ ಹಾಗೆ ಹಿಂದು ಮುಂದು ತೋರದೆ ದಿಗ್ಭ್ರಾಂತನಾಗಿ ಕಳವಳಿಸುತ್ತಿದ್ದನು. ನಿಂತಲ್ಲಿ ನಿಲ್ಲಲಾರದೆ ಆ ಆವರಣವನ್ನು ಬಿಟ್ಟು ಹೊರಕ್ಕೆ ಬಂದು ಬರೀ ನೆಲದ ಮೇಲೆ ಕುಳಿತು ಹಾಮಾಡಿಗನು ತನ್ನ ಮಂತ್ರ ಬಲದಿಂದ ಬರೆದಿಟ್ಟ ಕುಂಡಲದಲ್ಲಿ ಕಟ್ಟು ಬಿದ್ದಿರುವ ವಿಷಸರ್ಪದಂತೆ ಅತ್ತಿತ್ತ ಚಲಿಸಲಾರದೆ ಬಿಸಿ ಬಿಸಿಯಾಗಿ ಉದ್ದವಾದ ನಿಟ್ಟುಸಿರನ್ನು ಬಿಡುತ್ತಾ, ಹಾ ದೈವವೇ, ಇದೇನು ವಿಪರೀತವು ಎಂದು ಮನಸ್ಸಿನಲ್ಲಿ ತನ್ನ ದೌರ್ಭಾಗ್ಯವನ್ನು ತಾನೇ ನಿಂದಿಸಿಕೊಳ್ಳುತ್ತಾ ಮೇಲೆ ಮೇಲೆ ಸಂಕಟವನ್ನು ತಡೆಯಲಾರದೆ ಪುನಃ ಮೂರ್ಛೆ ಹೊಂದುವನು. ಮೊದಲಿನಂತೆಯೇ ಬಹುಕಾಲದ ಮೇಲೆ ಚೇತರಿಸಿಕೊಂಡು ದುಃಖದಿಂದ ತಪಿಸುತ್ತಾ ಕೋಪದಿಂದ ಕೆಂಪಾದ ಕಣ್ಣುಳ್ಳವನಾಗಿ ಆ ಕೈಕೇಯಿಯನ್ನು ಸುಟ್ಟು ಬಿಡುವಂತೆ ಕ್ರೂರ ದೃಷ್ಟಿಯಿಂದ ನೋಡಿ ಒಂದಾನೊಂದು ಮಾತನ್ನು ಹೇಳುವನು. ಎಲೆ ಘಾತಕಿ, ಇದೇನು ನಿನಗೆ ಈ ದುರ್ಬುದ್ಧಿಯು ಹುಟ್ಟಿತು? ಛೀ ಪಾಪಿನಿಯೇ, ನಮ್ಮ ಕುಲಕ್ಕೆ ಮೃತ್ಯುವಾದೆಯಲ್ಲ. ನಿನಗೆ ರಾಮನು ಮಾಡಿದ ಅಪರಾಧವೇನು ಅಥವಾ ನಾನು ಮಾಡಿದ ತಪ್ಪೇನು? ರಾಮನು ನಿನ್ನನ್ನು ಹೆತ್ತ ತಾಯಿಯಂತೆ ನೋಡುತ್ತಿದ್ದನಲ್ಲವೇ? ಆತನಲ್ಲಿಯೇ ನೀನು ಈ ವಿಧವಾದ ವಿಪರೀತ ಬುದ್ಧಿಯನ್ನು ತೋರಿಸಬಹುದೇ? ಈ ದುರ್ಬುದ್ಧಿಯು ನಿನಗೆ ಉಂಟಾಗುವುದಕ್ಕೆ ಕಾರಣರಾರು?
ಕೊಳ್ಳಿಯಿಂದ ತಲೆಯನ್ನು ತುರಿಸಿಕೊಳ್ಳುವವರಂತೆ ನಿನ್ನನ್ನು ಕೈ ಹಿಡಿದು ಮನೆಗೆ ಮಾರಿಯನ್ನು ತಂದಂತಾಯಿತು. ಕ್ರೂರವಾದ ವಿಷಸರ್ಪವನ್ನು ಮನೆಗೆ ತಂದಿಟ್ಟಂತೆ ಅಜ್ಞತೆಯಿಂದ ನಿನ್ನನ್ನು ರಾಜಕನ್ನಿಕೆ ಎಂದು ಭ್ರಾಂತಿಪಟ್ಟು ಕೈ ಹಿಡಿದನಲ್ಲವೇ? ಎಲೆ ಮೂಢೆ, ಲೋಕದಲ್ಲಿರುವ ಪಶು ಪಕ್ಷಿ ಮೃಗಾದಿ ಜೀವರಾಶಿಗಳೆಲ್ಲವೂ ನಮ್ಮ ರಾಮನ ಗುಣವನ್ನು ಕೊಂಡಾಡುತ್ತಿರುವಾಗ ಯಾವ ತಪ್ಪಿಗಾಗಿ ಅಂತಹ ಪುತ್ರರತ್ನವನ್ನು ನಾನು ತೊರೆದು ಬಿಡಲಿ? ಕೌಸಲ್ಯೆಯಾಗಲಿ, ಸುಮಿತ್ರೆಯನ್ನಾಗಲಿ, ರಾಜ್ಯಲಕ್ಷ್ಮಿಯನ್ನಾಗಲಿ, ಕೊನೆಗೆ ನನ್ನ ಪ್ರಾಣವನ್ನೇ ಆಗಲಿ ನಾನು ತೊರೆದು ಬಿಡಬಲ್ಲೆನೇ ಹೊರತು ಪಿತೃವತ್ಸಲನಾದ ಆ ನನ್ನ ಮುದ್ದು ಮಗನನ್ನು ಕಣ್ಣಾರೆ ನೋಡುತ್ತಿದ್ದಷ್ಟು ನನ್ನ ದೇಹವು ಸಂತೋಷದಿಂದ ಉಬ್ಬುತ್ತಿರುವುದು. ಆತನನ್ನು ಕಾಣದಿದ್ದರೆ ನನ್ನ ಪ್ರಾಣವೇ ನಿಲ್ಲದು. ಒಂದು ವೇಳೆ ಸೂರ್ಯನಿಲ್ಲದಿದ್ದರೂ ಲೋಕವು ಬದುಕಿರಬಹುದು, ನೀರಿಲ್ಲದೆಯೂ ಪೈರುಗಳು ಜೀವಿಸಿರಬಹುದು. ನನ್ನ ಪ್ರಾಣವಾದರೂ ರಾಮನಿಲ್ಲದೆ ಒಂದು ಕ್ಷಣವಾದರೂ ನಿಲ್ಲಲಾರದು. ಎಲೆ ಪಾಪಿನಿಯೇ, ಇನ್ನು ಸಾಕು. ಈ ನಿನ್ನ ದುರಾಲೋಚನೆಯನ್ನು ಬಿಟ್ಟು ಬಿಡು. ಈ ನಿನ್ನ ನಿಶ್ಚಯವು ನನ್ನ ಪ್ರಾಣಹಾನಿಗೆ ಕಾರಣವೇ ಹೊರತು ಬೇರೆಯಲ್ಲ. ನಾನು ನಿನಗೆ ಪತಿಯೆನಿಸಿಕೊಂಡಿದ್ದರೂ ಚಿಂತೆಯಿಲ್ಲ. ಇದು ತಲೆಯನ್ನು ಬಗ್ಗಿಸಿ ನಿನ್ನ ಕಾಲಿಗೆ ಬೀಳುವೆನು. ನನ್ನಲ್ಲಿ ಪ್ರಸನ್ನಳಾಗು. ಆಹಾ, ಇಂತಹ ಕ್ರೂರವಾದ ಆಲೋಚನೆಯು ನಿನಗೆಲ್ಲಿ ಹುಟ್ಟಿತು? ಇದೇನು? ಒಂದು ವೇಳೆ ನೀನು ನಿನ್ನ ಮಗನಾದ ಭರತನಲ್ಲಿ ನನಗೆ ಪ್ರೀತಿ ಇರುವುದೇ ಇಲ್ಲವೇ ಎಂಬುದನ್ನು ಕಂಡುಕೊಳ್ಳಬೇಕೆಂದು ಪರೀಕ್ಷಾರ್ಥವಾಗಿ ಹೀಗೆ ಹೇಳಿರಬಹುದೇ? ಸರಿ, ಹಾಗಿದ್ದರೆ ನಾನು ಭರತನಿಗೆ ಪಟ್ಟಾಭಿಷೇಕವನ್ನು ನಡೆಸಬೇಕೆಂದು ಕೇಳಿದುದೇನೋ ಸಹಜವು. ಆದರೆ ನೀನು ಪೂರ್ವದಿಂದ ರಾಮನಲ್ಲಿ ಇಟ್ಟಿದ್ದ ಪ್ರೇಮವು ನಿನ್ನ ಸ್ಮರಣೆಯಲ್ಲಿ ಇಲ್ಲವೇ? ಆತನೇ ನನಗೆ ಹಿರಿಯ ಮಗನೆಂದು, ಧರ್ಮಜ್ಞರಲ್ಲಿ ಆತನೇ ಮೇಲಾದವನೆಂದು ನಿನ್ನ ಬಾಯಿಂದ ನೀನೇ ಹೇಳುತ್ತಿದ್ದೆಯಲ್ಲವೇ? ಅದೆಲ್ಲವೂ ಈಗ ಎಲ್ಲಿ ಹೋದವು? ಒಂದು ವೇಳೆ ನೀನು ಈ ಮಾತನ್ನು ನಿನ್ನ ಮುಖೋಲ್ಲಾಸಕ್ಕಾಗಿಯೋ ಅಥವಾ ರಾಮನು ನಿನಗೆ ಮಾಡುತ್ತಿದ್ದ ಶುಶ್ರೂಷೆಯಿಂದ ಸಂತೋಷ ಹೊಂದಿಯೋ ಹೇಳಿರಬಹುದು. ಈಗ ನಿನಗೆ ಭರತನಲ್ಲಿ ವಿಶೇಷ ವಾತ್ಸಲ್ಯವು ನೆಲೆಗೊಂಡಿದ್ದರೂ ರಾಮನಲ್ಲಿ ದ್ವೇಷ ಬುದ್ಧಿಯು ಹುಟ್ಟುವುದಕ್ಕೆ ಕಾರಣವೇನು? ನೀನು ಹಿಂದೆ ರಾಮನ ವಿಷಯವಾಗಿ ಹೇಳುತ್ತಿದ್ದ ಶ್ಲಾಘನೆಯ ಮಾತುಗಳೆಲ್ಲವೂ ಕೇವಲ ಮುಖಸ್ತುತಿಯ ಮಾತುಗಳೇ ಹೊರತು ನಿಜವಾದವುಗಳಲ್ಲವೆಂದೇ ಊಹಿಸಬೇಕಾಗಿದೆ. ಒಂದು ವೇಳೆ ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂಬುದನ್ನು ಕೂಡ ನನ್ನ ಮನಸ್ಸನ್ನು ಪರೀಕ್ಷಿಸುವುದಕ್ಕಾಗಿಯೇ ನೀನು ಹೇಳಿರಬಹುದೇ? ಅದಕ್ಕೂ ಅವಕಾಶವಿಲ್ಲ. ಹಾಗಿದ್ದರೆ ನೀನು ಇಷ್ಟು ಸಂಕಟ ಪಡುತ್ತಿರಲಿಲ್ಲ. ಎಲೆ ಪಾಪಿನಿ, ಹೀಗೆ ನೀನು ದುಃಖದಿಂದ ಕೊರಗುವುದಲ್ಲದೆ ನನಗೂ ಇಷ್ಟು ಸಂಕಟವನ್ನು ಉಂಟು ಮಾಡಬಹುದೇ? ಯಾರ ದುರ್ಬೋಧನೆಗೊಳಪಟ್ಟು ಈ ಶೂನ್ಯ ಗ್ರಹದಲ್ಲಿ ಬಂದು ಸೇರಿರುವೆ? ನಿನ್ನ ಸ್ವಬುದ್ಧಿಯಿಂದ ನೀನು ಹೀಗೆ ಮಾಡಿರುವುದಾಗಿ ತೋರಲಿಲ್ಲ. ಅಯ್ಯೋ, ನೀತಿಗೆ ನೆಲೆಯಾದ ಈ ನಮ್ಮ ಇಕ್ಷ್ವಾಕು ವಂಶದಲ್ಲಿ ಇಂತಹ ಅನ್ಯಾಯಕ್ಕೆ ಅವಕಾಶ ಮಾಡಿಕೊಡಬಹುದೇ? ಈ ನಿನ್ನ ವಿಪರೀತ ಬುದ್ಧಿಯು ನಮ್ಮ ವಂಶದ ಅನರ್ಥಕ್ಕಾಗಿಯೇ ಹೊರತು ಬೇರೆಯಲ್ಲ. ಎಲೆ ಪ್ರಿಯೆ, ಅದೆಲ್ಲವೂ ಹಾಗಿರಲಿ. ನೀನು ಇದುವರೆಗೆ ನನ್ನ ವಿಷಯದಲ್ಲಿ ಅನುಚಿತವನ್ನಾಗಲಿ ಅಪ್ರಿಯವನ್ನಾಗಲಿ ನಡೆಸಿದುದಿಲ್ಲ. ಆದುದರಿಂದ ನೀನು ಹೇಳುವ ಮಾತಿನಲ್ಲಿ ನನಗೆ ಈಗಲೂ ನಂಬಿಕೆಯೇ ಹುಟ್ಟಿಲ್ಲ. ನಿನಗೆ ರಾಮನು, ಮಹಾತ್ಮನಾದ ಭರತನು ಇವರಿಬ್ಬರೂ ಸಮಾನವಾದ ಪ್ರೀತಿಗೆ ಪಾತ್ರರಲ್ಲವೇ? ಈ ಮಾತನ್ನು ನಾನು ನಿನ್ನ ಬಾಯಿಂದಲೇ ಅನೇಕಾವರ್ತಿ ಕೇಳಿರುವೆನು. ಎಲೆ ದೇವಿ, ಇದೇನಾಶ್ಚರ್ಯವು! ಧರ್ಮಾತ್ಮನಾಗಿ ಮಹಾಯಶಸ್ವಿ ಎಂದು ಖ್ಯಾತಿಗೊಂಡಿರುವ ಆ ರಾಮನನ್ನು ಅಬ್ಬಾ, ಒಂದಲ್ಲ ಎರಡಲ್ಲ 14 ವರ್ಷಗಳವರೆಗೆ ಕಾಡಿನಲ್ಲಿ ಇರಿಸುವುದು ನಿನಗೆ ಹೇಗೆ ತಾನೇ ಸಮ್ಮತವಾಯಿತು? ಲೋಕದಲ್ಲಿ ಧರ್ಮಮೂರ್ತಿ ಎನಿಸಿಕೊಂಡು ಬಹು ಸುಕುಮಾರವಾದ ಮೈಯುಳ್ಳ ಆ ರಾಮನನ್ನು ಮಹಾಭಯಂಕರವಾದ ಕಾಡಿನಲ್ಲಿ ಇರಿಸಬೇಕೆಂದು ಹೇಳುವುದಕ್ಕೆ ನಿನಗೆ ಹೇಗೆ ಬಾಯಿ ಬಂತು? ಒಂದು ವೇಳೆ ಆತನ ಧರ್ಮಬುದ್ಧಿಯಾಗಲಿ ಆತನ ದೇಹದ ಸೌಕುಮಾರ್ಯಕ್ಕಾಗಲಿ ನಿನ್ನ ಮನಸ್ಸು ಕರಗದೇ ಇದ್ದರೂ ಇರಲಿ, ಆತನು ನಿನಗೆ ಎಡೆಬಿಡದೆ ಶುಶ್ರೂಷೆ ಮಾಡುತ್ತಿದ್ದನಲ್ಲವೇ? ಅದನ್ನಾದರೂ ಸ್ಮರಿಸಬಾರದೆ? ಲೋಕಾಭಿರಾಮನೆನಿಸಿಕೊಂಡಿರುವ ಆ ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದೇ ಹೇಳುವೆಯಲ್ಲ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭರತನಿಗಿಂತಲೂ ರಾಮನು ನಿನಗೆ ಹೆಚ್ಚಾಗಿ ಶುಶ್ರೂಷೆ ಮಾಡುತ್ತಿದ್ದನಲ್ಲವೇ?
ಹೀಗಿರುವಾಗ ರಾಮನಿಗಿಂತಲೂ ಭರತನಲ್ಲಿ ನನಗೆ ಯಾವ ವಿಶೇಷವೂ ಕಾಣಲಿಲ್ಲ. ರಾಮನು ಎಡಬಿಡದೆ ನಿನಗೆ ಶುಶ್ರೂಷೆ ಮಾಡುತ್ತಿದ್ದುದು ಮಾತ್ರವೇ ಅಲ್ಲ, ಆ ರಾಮನಿಗಿಂತಲೂ ನಿನ್ನಲ್ಲಿ ಹೆಚ್ಚು ಗೌರವವನ್ನು, ಭಕ್ತಿ ವಿಶ್ವಾಸಗಳನ್ನು ತೋರಿಸುತ್ತಿದ್ದವರು ಬೇರೆ ಯಾರುಂಟು? ಹೇಳಿದ ಕೆಲಸಗಳನ್ನು ಆಗಾಗಲೇ ನಡೆಸುತ್ತಿದ್ದ ಕಾರ್ಯೋತ್ಸಾಹವು ಅವನಲ್ಲಿ ಇರುವಂತೆ ಮತ್ತೆ ಯಾರಲ್ಲಿ ಇರುವುದು? ಈ ವಿಧವಾದ ಶುಶ್ರೂಷೆಗಳೆಲ್ಲವನ್ನು ಪುರುಷ ಶ್ರೇಷ್ಠನಾದ ರಾಮನಿಗಿಂತಲೂ ಅಧಿಕವಾಗಿ ನಿನಗೆ ನಡೆಸಿದವರಾರು? ಇಲ್ಲಿ ಎಷ್ಟೋ ಸಾವಿರ ಮಂದಿ ಸ್ತ್ರೀಯರಿರುವರು, ಅನುಜೀವಿಗಳಾದ ಅನೇಕ ಭೃತ್ಯರಿರುವರು. ಇವರಲ್ಲಿ ಒಬ್ಬರಾದರೂ ಅಸೂಯೆಯಿಂದ ಅವನನ್ನು ನಿಂದಿಸಿದವರಿಲ್ಲ. ರಾಮನು ನಿಷ್ಕಪಟವಾದ ಮನಸ್ಸುಳ್ಳವನು, ಸಮಸ್ತ ಭೂತಗಳನ್ನು ಪ್ರಿಯವಾಕ್ಯಗಳಿಂದ ಲಾಲಿಸುವವನು, ತನ್ನ ದೇಶದ ಪ್ರಜೆಗಳೆಲ್ಲರನ್ನೂ ಅಭೀಷ್ಟದಾನಾದಿಗಳಿಂದ ಸಂತೋಷಪಡಿಸಿ ಅವರ ಮನಸ್ಸನ್ನು ಆಕರ್ಷಿಸಿಕೊಂಡಿರುವವನು. ಆತನು ಸತ್ಯದಿಂದಲೇ ಸಮಸ್ತ ಪುಣ್ಯಲೋಕಗಳನ್ನು ತನಗೆ ಈಡು ಮಾಡಿಕೊಂಡಿರುವನು. ದಾನದಿಂದ ದರಿದ್ರರೆಲ್ಲರನ್ನೂ ವಶಪಡಿಸಿಕೊಂಡಿರುವನು. ಶುಶ್ರೂಷೆಯಿಂದ ಸಮಸ್ತ ಗುರುಜನಗಳನ್ನು ಸ್ವಾಧೀನಪಡಿಸಿಕೊಂಡಿರುವನು. ಯುದ್ಧದಲ್ಲಿ ತನಗೆ ಇದಿರಾಗಿ ಬಂದ ಹಗೆಗಳೆಲ್ಲರನ್ನು ತನ್ನ ಧನುಸ್ಸಿನಿಂದ ಸಾಧಿಸಿಕೊಳ್ಳುವನು. ಹೀಗೆ ಆತನಲ್ಲಿ ಕ್ಷತ್ರಿಯ ಜಾತಿ ಯೋಗ್ಯವಾದ ಭುಜವೀರ್ಯವೊಂದು ಮಾತ್ರವೇ ಅಲ್ಲದೆ ಸತ್ಯ, ದಾನ, ದಯಾದಿ ಗುಣಗಳಿಂದ ಸಮಸ್ತ ಲೋಕವನ್ನು ತನಗೆ ಈಡಾಗಿ ಮಾಡಿಕೊಳ್ಳತಕ್ಕ ಅದ್ಭುತವಾದ ಒಂದು ಮಹಾವೀರ್ಯವೂ ಉಂಟು. ಸಮಸ್ತ ಗುಣಗಳಲ್ಲಿಯೂ ಮೇಲೆನಿಸಿಕೊಂಡ ಸತ್ಯವು, ಪರಲೋಕ ಸಾಧಕವಾದ ದಾನವು, ಇಂದ್ರಿಯ ನಿಗ್ರಾಹಕವಾದ ತಪಸ್ಸು, ಲೋಕದ ಜನರ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಸಾಧನವಾದ ತ್ಯಾಗವು, ಸಮಸ್ತ ಜನರಲ್ಲಿಯೂ ಸೌಹಾರ್ದವು, ಬಾಹ್ಯಾಭ್ಯಂತರ ಶುದ್ಧಿಯು, ಪರರ ಮನಸ್ಸನ್ನು ಅನುವರ್ತಿಸತಕ್ಕ ರುಜು ಸ್ವಭಾವವು, ಗುರು ಶುಶ್ರೂಷೆಯು, ಇವೇ ಮೊದಲಾದ ಸದ್ಗುಣಗಳೆಲ್ಲವೂ ಎಡಬಿಡದೆ ರಾಮನಲ್ಲಿ ನೆಲೆಗೊಂಡಿರುವವು. ಹೀಗೆ ರುಜು ಸ್ವಭಾವವುಳ್ಳವನಾಗಿ, ದೇವತೆಗಳಿಗೆ ಸಮಾನನಾಗಿ, ಮಹರ್ಷಿಗಳಂತೆ ದಿವ್ಯ ತೇಜಸ್ಸುಳ್ಳ ರಾಮನನ್ನು ಕಾಡಿಗೆ ಕಳುಹಿಸಿಬಿಡಬೇಕೆಂಬ ಈ ಪಾಪ ಬುದ್ಧಿಯು ನಿನಗೆ ಹೇಗೆ ತಾನೇ ಉಂಟಾಯಿತು? ಲೋಕ ಸಾಮಾನ್ಯಕ್ಕೂ ಪ್ರಿಯವನ್ನೇ ನುಡಿಯುವ ಸ್ವಭಾವವುಳ್ಳ ರಾಮನಿಗೆ ಮನಸ್ಸಿನಲ್ಲಿಯಾದರೂ ನಾನು ಅಪ್ರಿಯವನ್ನು ನೆನೆಸಲಾರೆನು. ಹೀಗಿರುವಾಗ ಕ್ರೂರ ಸ್ವಭಾವವುಳ್ಳ ಈ ನಿನ್ನ ದುರಾಲೋಚನೆಗೊಳಗಾಗಿ ನಾನು ಹೇಗೆ ತಾನೇ ಆ ರಾಮನನ್ನು ಕರೆದು ಕಾಡಿಗೆ ಹೋಗೆಂದು ಬಾಯಿ ಬಿಟ್ಟು ಹೇಳಲಿ? ತಾಳ್ಮೆ, ಇಂದ್ರಿಯ ನಿಗ್ರಹ, ಸತ್ಯ, ಧರ್ಮ, ಕೃತಜ್ಞತೆ, ಅಹಿಂಸೆ ಮುಂತಾದ ಸರ್ವೋತ್ತಮ ಗುಣಗಳೆಲ್ಲವೂ ಯಾವನಲ್ಲಿ ಇರುವವೋ ಆ ರಾಮನನ್ನು ತೊರೆದು ಬಿಟ್ಟ ಮೇಲೆ ನನಗೆ ಬೇರೆ ಗತಿಯೇನು? ನನಗೆ ಮುಂದಕ್ಕೆ ದಿಕ್ಕಾಗಲಿರುವ ರಾಮನನ್ನು ಹೇಗೆ ಬಿಟ್ಟು ಬಿಡಲಿ? ಎಲೈ ಕೈಕೇಯಿ, ನನ್ನ ಈ ಮುಪ್ಪನ್ನಾದರೂ ನೋಡಿ ನಿನಗೆ ಮರುಕವು ಹುಟ್ಟಬೇಡವೇ? ಇನ್ನೇನು, ನನಗೆ ಕೊನೆಗಾಲವು ಸಮೀಪಿಸಿರುವುದು. ಬಹಳ ಶೋಚನೀಯವಾದ ಸ್ಥಿತಿಯಲ್ಲಿ ಇರುವೆನು. ಹೀಗೆ ದಿಕ್ಕಿಲ್ಲದವನಂತೆ ಗೋಳಿಡುತ್ತಿರುವ ಈ ನನ್ನ ಸ್ಥಿತಿಯನ್ನು ನೋಡಿಯೂ ನಿನಗೆ ನನ್ನಲ್ಲಿ ಕರುಣೆ ಹುಟ್ಟಲಿಲ್ಲವೇ? ನನ್ನಲ್ಲಿ ಸಾಗರಾಂತವಾದ ಈ ಭೂಮಿಯಲ್ಲಿ ರಾಜಾದಾಯ ರೂಪವಾಗಿ ನನಗೆ ಏನೇನು ಸಿಕ್ಕುತ್ತಿರುವುದೋ ಅದೆಲ್ಲವನ್ನು ನಿನಗೆ ಒಪ್ಪಿಸಿಬಿಡುವೆನು. ನಿನ್ನ ಕೋಪವನ್ನು ಬಿಟ್ಟು ಪ್ರಸನ್ನಳಾಗು. ಇದು ಕೈ ಮುಗಿದು ಬೇಡುವೆನು. ಕೊನೆಗೆ ನಿನ್ನ ಕಾಲಿಗಾದರೂ ಬೀಳುವೆನು. ರಾಮನನ್ನು ರಕ್ಷಿಸಿ ನನ್ನನ್ನು ಅಧರ್ಮದಲ್ಲಿ ಬೀಳದಂತೆ ಮಾಡು. ಹೀಗೆಂದು ದಶರಥನು ದುಃಖದಿಂದ ಬೇಯುತ್ತಾ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ಗೋಳಿಡುತ್ತಿದ್ದನು. ನಿಂತ ಕಡೆಯಲ್ಲಿ ನಿಲ್ಲದೆ ಸಂಕಟ ಪಡುತ್ತಿದ್ದನು. ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತಿರುವ ನನ್ನನ್ನು ಎತ್ತಿ ದಡಕ್ಕೆ ಮುಟ್ಟಿಸಬಾರದೆ ಎಂದು ಎರಡೂ ಕೈಗಳನ್ನು ನೀಡಿ ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದನು. ಇಷ್ಟಾದರೂ ಕ್ರೂರ ಹೃದಯಳಾದ ಕೈಕೇಯಿಗೆ ಮರುಕವೇ ಹುಟ್ಟಲಿಲ್ಲ. ಅವಳು ಮತ್ತಷ್ಟು ರೌದ್ರಾವೇಶವನ್ನು ತೋರಿಸುತ್ತಾ ರಾಜನನ್ನು ನೋಡಿ ಮೊದಲಿಗಿಂತಲೂ ಕ್ರೂರವಾದ ಮಾತುಗಳನ್ನು ಆಡುವಳು. ಎಲೆ ರಾಜನೇ, ಇದೀಗ ಬಹಳ ಚೆನ್ನಾಯಿತು. ಹಿಂದೆ ವರಗಳನ್ನು ಕೊಡುವುದಾಗಿ ವಾಗ್ದಾನ ಮಾಡಿ ಈಗ ಇಷ್ಟು ಸಂಕಟ ಪಡುವುದು ನ್ಯಾಯವೇ? ಇನ್ನು ಮೇಲೆ ನಿನಗೆ ಧಾರ್ಮಿಕನೆಂದು ಹೇಳಿಕೊಳ್ಳುವುದಕ್ಕೆ ಬಾಯಿಯು ಹೇಗೆ ತಾನೇ ಬಂದೀತು? ನೀನು ಧರ್ಮಜ್ಞನಾದ ಅನೇಕ ರಾಜಋಷಿಗಳೊಡನೆ ಕಲೆತು ಮಾತಾಡುತ್ತಿರುವಾಗ
ಒಂದು ವೇಳೆ ಅವರು ನಿನ್ನನ್ನು ಮಾತಿಗೆ ತಪ್ಪಿದವನೆಂದು ಹೇಳಿದರೆ ಆಗ ನೀನು ಅವರಿಗೆ ಏನು ಪ್ರತ್ಯುತ್ತರವನ್ನು ಕೊಡಬಲ್ಲೆ? ಅಯ್ಯೋ, ರಾಜಕುಲಕ್ಕೆ ನೀನು ಒಂದು ಕಳಂಕವನ್ನು ತರುವ ಹಾಗಿದೆ. ನನ್ನನ್ನು ಬದುಕಿಸಿ ಪ್ರಾಣದಾನವನ್ನು ಮಾಡಿದ ಆ ಕೈಕೇಯಿಗೆ ನಾನು ಮೋಸ ಮಾಡಿದುದುಂಟು ಎಂದು ಎಲ್ಲರ ಮುಂದೆಯೂ ನಿನ್ನ ಬಾಯಿಯಿಂದ ನೀನೇ ಒಪ್ಪಿಕೊಳ್ಳಬೇಕಾಗುವುದಲ್ಲವೇ? ಎಲೆ ರಾಜನೇ, ಸತ್ಯವಾಗಿ ನೀನು ರಾಜವಂಶಕ್ಕೆ ದೊಡ್ಡ ಅವಮಾನವನ್ನು ತರುವುದರಲ್ಲಿ ಸಂದೇಹವಿಲ್ಲ. ಮೊದಲು ವರವನ್ನು ಕೊಡುವುದಾಗಿ ಒಪ್ಪಿ ಈಗ ಮಾತಿಗೆ ತಪ್ಪುವೆಯಾ? ಶಿಬಿ ಚಕ್ರವರ್ತಿಯ ಕಥೆಯನ್ನಾದರೂ ಕೇಳಿಲ್ಲವೇ? ಆತನು ಕೇವಲ ಸಾಧಾರಣವಾದ ಒಂದು ಪಾರಿವಾಳದ ಹಕ್ಕಿಯನ್ನು ಕಾಪಾಡುವುದಕ್ಕಾಗಿ ಅದನ್ನು ಬೆನ್ನಟ್ಟಿ ಬಂದ ಗಿಡುಗನಿಗೆ ತನ್ನ ದೇಹದ ಮಾಂಸವನ್ನೇ ಕೊಟ್ಟು ಬಿಟ್ಟನು. ಅಲರ್ಕನು ತನ್ನ ಕಣ್ಣುಗಳನ್ನು ಕಿತ್ತುಕೊಟ್ಟು ಸರ್ವೋತ್ತಮವಾದ ಗತಿಯನ್ನು ಪಡೆದನು. ಸಮುದ್ರವೂ ಕೂಡ ಕೊಟ್ಟ ಭಾಷೆಗೆ ಕಟ್ಟುಬಿದ್ದು ಈಗಲೂ ತನ್ನ ಎಲ್ಲೆಯನ್ನು ತಾನು ದಾಟಿ ಹೋಗಲಾರದೆ ನಿಂತಿರುವುದು. ಎಲೈ ರಾಜನೇ, ಹಿಂದೆ ನಡೆದುದನ್ನು ಚೆನ್ನಾಗಿ ಜ್ಞಾಪಿಸಿಕೊಂಡು ನಿನ್ನ ಮಾತಿನಂತೆ ನಡೆಸು. ಕೊಟ್ಟ ಮಾತಿಗೆ ತಪ್ಪಬೇಡ. ಸತ್ಯ ಧರ್ಮಗಳನ್ನಾದರೂ ಬಿಟ್ಟು ರಾಮನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಕೌಸಲ್ಯೆಯೊಡಗೂಡಿ ನಿತ್ಯ ಭೋಗಗಳನ್ನು ಅನುಭವಿಸಬೇಕೆಂದು ನೀನು ಉದ್ದೇಶಿಸಿರುವ ಹಾಗೆ ತೋರುವುದು. ಈ ವಿಧವಾದ ದುರ್ಬುದ್ಧಿಯು ನಿನಗೆ ಹುಟ್ಟಬಹುದೇ? ಈಗ ನಾನು ಕೇಳಿಕೊಳ್ಳುವುದು ಧರ್ಮವಾಗಿದ್ದರೂ ಅಧರ್ಮವಾಗಿದ್ದರೂ ಅಥವಾ ನಿಜವಾಗಿದ್ದರೂ ಸುಳ್ಳಾಗಿದ್ದರೂ ನೀನು ಈಗ ಸ್ವಲ್ಪ ಹಿಂದೆ ಸತ್ಯ ಮಾಡಿಕೊಟ್ಟಂತೆ ನಡೆಯುವುದಕ್ಕೆ ತಡೆಯೇನಿದೆ? ಎಲೈ ರಾಜನೇ, ಸುಮ್ಮನೆ ಉತ್ತರ ಪ್ರತ್ಯುತ್ತರಗಳನ್ನು ಬಳಸುವುದರಿಂದ ಪ್ರಯೋಜನವೇನು? ರಾಮನಿಗೆ ನೀನು ಪಟ್ಟಾಭಿಷೇಕವನ್ನು ಮಾಡಿದ ಪಕ್ಷದಲ್ಲಿ ಆ ಕ್ಷಣವೇ ನಾನು ನಿನ್ನ ಕಣ್ಣೆದುರಿಗೆ ವಿಷವನ್ನು ಕುಡಿದು ಪ್ರಾಣ ಬಿಡುವೆನು. ಇದು ಸತ್ಯವು. ರಾಮನ ತಾಯಿಗೆ ಪ್ರಜೆಗಳೆಲ್ಲರೂ ಕೈಮುಗಿದು ಸೇವೆ ಮಾಡುವುದನ್ನು ನೋಡಿ ನಾನು ಬದುಕಿರುವುದಕ್ಕಿಂತ ಸಾಯುವುದೇ ಮೇಲು. ಒಂದು ದಿವಸವಾದರೂ ಆ ಕೌಸಲ್ಯೆಯ ಉಚ್ಚ ಸ್ಥಿತಿಯನ್ನು ನೋಡಿ ನಾನು ಸಹಿಸಲಾರೆನು. ಇದು ಶಪಥ ಮಾಡಿ ಹೇಳುವೆನು. ಭರತನ ಮೇಲೆಯೂ ನನ್ನ ಮೇಲೆಯೂ ಆಣೆಯಿಟ್ಟು ಸತ್ಯ ಮಾಡುವೆನು. ರಾಮನನ್ನು ಕಾಡಿಗೆ ಕಳುಹಿಸುವುದಕ್ಕಿಂತಲೂ ನನಗೆ ತೃಪ್ತಿಕರವಾದ ಕಾರ್ಯವು ಬೇರೊಂದು ಇಲ್ಲವು. ಹೀಗೆಂದು ಹೇಳಿ ಕೈಕೇಯಿಯು ಸುಮ್ಮನಾದಳು. ದಶರಥನು ಮಾತಾಡಿಸಿಕೊಂಡು ಬಂದರೂ ಅವನಿಗೆ ಪ್ರತ್ಯುತ್ತರವನ್ನೇ ಕೊಡಲಿಲ್ಲ. ರಾಮನನ್ನು ಕಾಡಿಗೆ ಕಳುಹಿಸಿ ಭರತನಿಗೆ ಪಟ್ಟವನ್ನು ಕಟ್ಟಬೇಕೆಂಬ ಕರ್ಣ ಕಠೋರವಾದ ಈ ಎರಡು ವರಗಳನ್ನೇ ಕೇಳುತ್ತಿದ್ದಳು. ಕೈಕೇಯಿಯ ಮಾತನ್ನು ಕೇಳಿ ದಶರಥನಿಗೆ ಸ್ವಲ್ಪ ಹೊತ್ತಿನವರೆಗೆ ಯಾವುದೂ ತೋರಲಿಲ್ಲ. ಕ್ರೂರ ವಾಕ್ಯವನ್ನಾಡಿದ ಆಕೆಯನ್ನು ರೆಪ್ಪೆ ಮುಚ್ಚದೆ ಕ್ರೂರ ದೃಷ್ಟಿಯಿಂದ ನೋಡುತ್ತಿದ್ದನು. ಸಿಡಿಲಿನಂತೆ ಮಹಾ ಕ್ರೂರವಾಗಿಯೂ ಮನಸ್ಸಿಗೆ ಸಂಕಟಕರವಾಗಿಯೂ ದುಃಖ ಪ್ರಚುರವಾಗಿಯೂ ಇರುವ ಆ ಕೈಕೇಯಿಯ ಮಾತನ್ನು ಕೇಳಿದ ಮೇಲೆ ದಶರಥನ ಮನಸ್ಸು ಒಂದು ಸ್ಥಿಮಿತದಲ್ಲಿ ಇರಲಿಲ್ಲ. ಕೈಕೇಯಿಯು ತನ್ನ ದುರುದ್ದೇಶವನ್ನು ಬಿಡದೆ ಆಣೆಯಿಟ್ಟು ಶಪಥ ಮಾಡಿದುದನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡ ಹಾಗೆಲ್ಲ ಸಂಕಟವನ್ನು ತಡೆಯಲಾರದೆ ಹಾ ರಾಮನೇ ಎಂದು ಗಟ್ಟಿಯಾಗಿ ಕೂಗಿ ಉದ್ದವಾದ ನಿಟ್ಟುಸಿರನ್ನು ಬಿಟ್ಟು ಬುಡವನ್ನು ಕಡಿದ ಮರದಂತೆ ಹಾಗೆಯೇ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದನು. ಆಮೇಲೆ ಮೆಲ್ಲಗೆ ಚೇತರಿಸಿಕೊಂಡರು. ಹುಚ್ಚನಂತೆ ಬುದ್ಧಿಶೂನ್ಯನಾಗಿಯೂ ಸನ್ನಿಪಾತ ಹಿಡಿದವನಂತೆ ಪ್ರಜ್ಞೆ ಇಲ್ಲದವನಾಗಿಯೂ ಮಂತ್ರಬಲದಿಂದ ಕಟ್ಟಲ್ಪಟ್ಟ ಹಾವಿನಂತೆ ಶಕ್ತಿಗೊಂದಿದವನಾಗಿಯೂ ಎದ್ದನು. ಕೊನೆಗೆ ಕೈಕೇಯಿಯನ್ನು ನೋಡಿ ಬಹುದೈನ್ಯವನ್ನು ತೋರಿಸುತ್ತಾ ಕುಗ್ಗಿದ ಸ್ವರದಿಂದ ಒಂದಾನೊಂದು ಮಾತನ್ನು ಹೇಳುವನು. ಎಲೆ ಕೈಕೇಯಿ, ನಿನಗೆ ಈ ದುರಾಲೋಚನೆಯನ್ನು ಯಾರು ಹೇಳಿಕೊಟ್ಟರು? ಮಹಾ ಅನರ್ಥಕ್ಕೆ ಕಾರಣವಾದ ಈ ವ್ಯವಸಾಯವನ್ನು ಶ್ರೇಯಸ್ಕರವೆಂದು ನಿನಗೆ ದುರ್ಬೋಧನೆಯನ್ನು ಮಾಡಿದವರಾರು? ಪಿಶಾಚಗ್ರಸ್ತಳಂತೆ ನಾಚಿಕೆಯಿಲ್ಲದೆ ಪತಿಯಾದ ನನ್ನೊಡನೆಯೇ ಹೀಗೆ ಕ್ರೂರ ವಾಕ್ಯವನ್ನು ಆಡುವೆಯಲ್ಲ. ಹಿಂದೆ ಯಾವಾಗಲೂ ನಾನು ನಿನ್ನಲ್ಲಿ ಈ ದುರ್ಬುದ್ಧಿಯನ್ನು ನೋಡಿರಲಿಲ್ಲ. ಅದೆಲ್ಲವೂ ಈಗ ವಿಪರೀತವಾಗಿ ಕಾಣುತ್ತಿದೆ. ಭರತನಿಗೆ ರಾಜ್ಯವನ್ನು ಕೊಟ್ಟು ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ಕೇಳುವೆಯಲ್ಲವೇ? ಯಾವ ಕಾರಣಕ್ಕಾಗಿ ನೀನು ಹೀಗೆ ಭಯಪಡುವೆ? ಈಗ ನಿನಗೆ ಹುಟ್ಟಿರುವ ಈ ದುರ್ಬುದ್ಧಿಯು ನಿಜವಾಗಿದ್ದರೂ ಅಥವಾ ಸುಳ್ಳಾಗಿದ್ದರೂ ಅದನ್ನು ಅಷ್ಟಕ್ಕೆ ಇಷ್ಟಕ್ಕೆ ಬಿಟ್ಟು ಬಿಡು.
ನೀನು ಪತಿಯಾದ ನನಗೂ ಪ್ರಜೆಗಳಿಗೂ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭರತನಿಗೂ ನಿಜವಾಗಿ ಶ್ರೇಯಸ್ಸನ್ನು ಕೋರುವವಳಾದರೆ ಈ ಸಂಕಲ್ಪವನ್ನು ಇಷ್ಟಕ್ಕೆ ನಿಲ್ಲಿಸು. ಎಲೆ ಘಾತಕಿ, ಎಲೆ ಪಾಪಿನಿ, ಎಲೆ ನೀಚಳೆ, ದುಷ್ಕಾರ್ಯಗಳಿಗಂಜದ ಮಹಾಕ್ರೂರೆ, ನನ್ನಲ್ಲಿಯಾಗಲಿ ಅಥವಾ ರಾಮನಲ್ಲಿಯಾಗಲಿ ಯಾವ ತಪ್ಪನ್ನು ಕಂಡಿರುವೆ? ನಮ್ಮಿಂದ ನಿನಗುಂಟಾಗತಕ್ಕ ಅನರ್ಥವೇನು? ಧರ್ಮ ಸೂಕ್ಷ್ಮವನ್ನು ವಿಚಾರಿಸುವುದರಲ್ಲಿ ರಾಮನಿಗಿಂತಲೂ ಭರತನೇನು ಕಡಿಮೆಯಾದವನೆಂದು ಎಣಿಸಬೇಡ. ರಾಮನನ್ನು ಬಿಟ್ಟು ಭರತನು ನಿಮಿಷ ಮಾತ್ರವಾದರೂ ರಾಜ್ಯದಲ್ಲಿ ನಿಲ್ಲುವನೇ? ನೀನು ಕಾಡಿಗೆ ಹೋಗೆಂದು ಹೇಳಿದಾಗ ಗ್ರಹಣ ಹಿಡಿದ ಚಂದ್ರನಂತೆ ರಾಮನ ಮುಖವು ಬಣ್ಣಗೊಂದಿದರೆ ಅದನ್ನು ನೋಡಿ ನಾನು ಹೇಗೆ ಸಹಿಸಲಿ? ನಾನು ನನ್ನ ಸ್ವೇಚ್ಛೆಯಿಂದಲೇ ರಾಮನಿಗೆ ಪಟ್ಟವನ್ನು ಕಟ್ಟಬೇಕೆಂದು ನಿಶ್ಚಯಿಸಿದವನಲ್ಲ. ಮಂತ್ರಿಗಳೊಡನೆಯೂ ಮಿತ್ರರೊಡನೆಯೂ ಪುರಜನರೊಡನೆಯೂ ಕಲೆತು ಯುಕ್ತಗಳನ್ನು ಚೆನ್ನಾಗಿ ವಿಚಾರಿಸಿ ಅವರ ಮನಃಪೂರ್ವಕವಾದ ಅಭಿಪ್ರಾಯವನ್ನು ತೆಗೆದುಕೊಂಡು ಈ ಕಾರ್ಯವನ್ನು ನಿಶ್ಚಯಿಸಿರುವೆನು. ಈ ಸಂದರ್ಭದಲ್ಲಿ ಕೆಲವರಿಗೆ ಅನಿಸಬಹುದು, ಇಷ್ಟೆಲ್ಲ ತನ್ನ ಮಂತ್ರಿ, ಮಿತ್ರ, ಪುರಜನರು, ಸಾಮಂತರು ಇವರೆಲ್ಲರ ಜೊತೆಯಲ್ಲೂ ಚರ್ಚಿಸಿದಂತಹ ದಶರಥನು ಸ್ವಂತ ತನ್ನ ಪತ್ನಿಯರ ಜೊತೆಯಲ್ಲಿ, ಸ್ವತಃ ರಾಮನ ತಾಯಿಯಾದಂತಹ ಕೌಸಲ್ಯೆಯ ಜೊತೆಯಲ್ಲಿ ಏಕೆ ಚರ್ಚಿಸಲಿಲ್ಲವೆಂದು. ನೆನಪಿರಲಿ, ಇದು ರಾಜಕೀಯಕ್ಕೆ ಸಂಬಂಧಪಟ್ಟ ವಿಷಯ, ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ. ರಾಜ್ಯಕ್ಕೆ ಮುಂದಿನ ಉತ್ತರಾಧಿಕಾರಿ ಯಾರು ಆಗಬೇಕು ಎಂಬುದನ್ನು ನಿರ್ಧರಿಸಬೇಕಾದವರು ಪ್ರಜೆಗಳು, ಸಾಮಂತರು, ಮಂತ್ರಿಗಳು ಹಾಗೂ ಅಧಿಕಾರಿಗಳು. ಅವರು ಯಾವ ರಾಜನ ಕೆಳಗೆ ನೆಮ್ಮದಿಯಿಂದ ರಾಜ್ಯಭಾರವನ್ನು ನಡೆಸಬಲ್ಲರು ಎಂಬುದನ್ನು ಅರಿತುಕೊಂಡು ಅವರುಗಳೊಡನೆ ಚರ್ಚಿಸಿ ಈ ಕಾರ್ಯವನ್ನು ನಡೆಸಬೇಕೇ ಹೊರತು ಏನೋ ಮದುವೆ ಮುಂತಾದ ಶುಭ ಕಾರ್ಯಗಳೆಂದರೆ ಆ ಸಂದರ್ಭದಲ್ಲಿ ತನ್ನ ಪತ್ನಿ ಹಾಗೂ ತನ್ನ ಪರಿಜನರೊಡನೆ, ಯಾರು ತನಗೆ ಹತ್ತಿರದವರೋ ಅವರೊಡನೆ ನಿರ್ಧರಿಸಿ ಅದು ವೈಯಕ್ತಿಕ ವಿಷಯವಾದ್ದರಿಂದ ಆ ರೀತಿಯಾಗಿ ನಿರ್ಧರಿಸಬೇಕಾಗುತ್ತದೆ. ಅಲ್ಲಿಯೂ ಕೂಡ ಶ್ರೀರಾಮಚಂದ್ರನು ಭವಿಷ್ಯದಲ್ಲಿ ರಾಜನಾಗುವನೆಂದರೆ ಸೀತಾದೇವಿಯನ್ನು ಸೊಸೆಯಾಗಿ, ಸೀತಾದೇವಿಯನ್ನು ಮಹಾರಾಣಿಯಾಗಿ ಒಪ್ಪಿಕೊಳ್ಳುವಿರಾ ಎಂದು ಆ ರಾಜಪ್ರತಿನಿಧಿಗಳನ್ನು ದಶರಥನು ಕೇಳಿರುತ್ತಾನೆ. ಅದು ರಾಜಧರ್ಮವಾಗಿರುತ್ತದೆ. ಆದ್ದರಿಂದ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ತನ್ನ ಸ್ವಂತದ ಹೆಂಡತಿ ಮಕ್ಕಳನ್ನು ಸೇರಿಸಿಕೊಳ್ಳುವುದರಿಂದಲೇ ಇಂದು ನಮ್ಮ ದೇಶದ ರಾಜಕೀಯ ಹದಗೆಟ್ಟು ಕುಳಿತಿರುವುದು. ಇಂದು ರಾಜಕೀಯದ ಅದೆಷ್ಟೋ ವಿಷಯಗಳು, ಅದೆಷ್ಟೋ ನಿರ್ಧಾರಗಳನ್ನು ಕೈಗೊಳ್ಳುವುದು ಒಂದು ಸಭೆಯಲ್ಲಿ ಅಲ್ಲ, ಬದಲಿಗೆ ಆ ರಾಜಕಾರಣಿಗಳ ಮನೆಯಲ್ಲಿ ಅಥವಾ ಆ ರಾಜಕಾರಣಿಗಳು ಮಲಗುವ ಕೋಣೆಯಲ್ಲಿ. ಹೀಗಾಗಿಯೇ ನಮ್ಮ ರಾಜಕೀಯ ಕಸದ ಡಬ್ಬಿಯನ್ನು ಸೇರುತ್ತಿದೆ. ವಂಶಪಾರಂಪರ್ಯವಾದ ರಾಜಕಾರಣವೆಂದರೆ ಕೇವಲ ತಂದೆಯ ನಂತರ ಮಗ ರಾಜಕಾರಣಕ್ಕೆ ಇಳಿಯುವುದಲ್ಲ. ತಂದೆ, ಮಗ, ಹೆಂಡತಿ, ಮಕ್ಕಳು ಹೀಗೆ ಅವರವರೇ ಸಂಬಂಧಿಗಳೇ ಕುಳಿತು ಒಂದು ರಾಜಕೀಯ ಪಕ್ಷದ, ದೇಶದ ಭವಿಷ್ಯಗತಿಯನ್ನು ಉಳಿದ ಯಾರೊಂದಿಗೂ ಸಮಾಲೋಚನೆ ಮಾಡದೆ ತಮ್ಮ ಕುಟುಂಬದೊಳಗೆ ನಿರ್ಧರಿಸುವುದಿದೆಯಲ್ಲ. ಈ ವಂಶಪಾರಂಪರ್ಯವಾಗಿ ಬಂದಿರುವಂತಹ ವಂಶಪಾರಂಪರ್ಯ ರಾಜಕಾರಣವನ್ನು ಆ ವಂಶಕ್ಕೆ ಸೀಮಿತವಾಗಿ ಹೆಂಡತಿ ಮಕ್ಕಳೇ ಅವರವರೇ ಕುಳಿತು ನಿರ್ಧರಿಸುವಂತಹ ಆ ರಾಜಕಾರಣವನ್ನು ವಿರೋಧಿಸಬೇಕಾದ ಸಂಧಿಕಾಲ ಈಗ ಬಂದಿದೆ. ನಾವು ಎಚ್ಚರಿಕೆಯಿಂದ ನೋಡದಿದ್ದರೆ ತಾವು ತಮ್ಮ ಮಲಗುವ ಕೋಣೆಯಲ್ಲಿ ಕುಳಿತು ದೇಶದ ಭವಿಷ್ಯವನ್ನು ಕಸದ ತೊಟ್ಟಿಗೆ ಇವರು ಬಿಸಾಕಬಲ್ಲರು. ಎಚ್ಚರವಿರಲಿ. ಹೀಗೆ ಸ್ಥಿರಪಡಿಸಲ್ಪಟ್ಟ ಈ ನನ್ನ ಉದ್ದೇಶವನ್ನು ಹೇಗೆ ನಾನು ಹಿಂತಿರುಗಿಸಲಿ? ಸುರಕ್ಷಿತವಾದ ನನ್ನ ಸೈನ್ಯವು, ಏಕೆಂದರೆ ರಾಮನಿಗೆ ಪಟ್ಟವನ್ನು ಕಟ್ಟಬೇಕೆಂದು ನಾನು ಸ್ವೇಚ್ಛೆಯಿಂದ ನಿಶ್ಚಯಿಸಿದವನಲ್ಲ. ಮಂತ್ರಿಗಳೊಡನೆಯೂ ಮಿತ್ರರೊಡನೆಯೂ ಪುರಜನರೊಡನೆಯೂ ಕಲೆತು ಯುಕ್ತಾಯುಕ್ತಗಳನ್ನು ಚೆನ್ನಾಗಿ ವಿಚಾರಿಸಿ ಅವರ ಮನಃಪೂರ್ವಕವಾದ ಅಭಿಪ್ರಾಯವನ್ನು ತೆಗೆದುಕೊಂಡು ಈ ಕಾರ್ಯವನ್ನು, ಅಂದರೆ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಶ್ಚಯಿಸಿರುವೆನು. ಹೀಗೆ ಸ್ಥಿರಪಡಿಸಲ್ಪಟ್ಟ ಈ ನನ್ನ ಉದ್ದೇಶವನ್ನು ಹೇಗೆ ನಾನು ಹಿಂತಿರುಗಿಸಲಿ? ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಭರತನಿಗೆ ಪಟ್ಟ ಕಟ್ಟಬೇಕೆಂಬುದನ್ನು ಆತ ಪುರಜನರೊಡನೆ ಹಾಗೂ ಮಂತ್ರಿಗಳು, ಸಾಮಂತರೊಡನೆ ಚರ್ಚಿಸಬೇಕಾಗುತ್ತದೆ. ಆದರೆ ಆ ಜಾಗದಲ್ಲಿ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸುತ್ತಿದ್ದೇನೆ ಎಂಬ ವಿಷಯದಲ್ಲಿ ಅವರ ಒಪ್ಪಿಗೆಯನ್ನು ಅವರಿಗೆ ಮನದಟ್ಟು ಮಾಡಿಕೊಡುವುದಾದರೂ ಹೇಗೆ? ಅವರೆಲ್ಲರೂ ಸಂಪೂರ್ಣವಾಗಿ ಸರ್ವಾನುಮತದಿಂದ ಶ್ರೀರಾಮನ ಬೆಂಬಲಕ್ಕೆ ನಿಂತಿರುವರು.
ಸುರಕ್ಷಿತವಾದ ತನ್ನ ಸೈನ್ಯವು ಶತ್ರುಗಳನ್ನು ಪರಾಜಿತವಾಗಿ ಹಿಂದಕ್ಕೆ ಓಡಿ ಹೋಗುತ್ತಿರುವುದನ್ನು ನೋಡಿ ಕೈಲಾಗದೆ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿಕೊಂಡು ಸಂಕಟ ಪಡುವಂತೆ ಇದುವರೆಗೆ ನಾನು ನಡೆಸಿರುವ ಪ್ರಯತ್ನಗಳೆಲ್ಲವೂ ವಿಮುಖವಾಗುವುದನ್ನು ನೋಡಿ ನಾನು ಹೇಗೆ ಸಹಿಸಲಿ? ರಾಮಾಭಿಷೇಕಕ್ಕಾಗಿ ನಾನಾ ದಿಕ್ಕುಗಳಿಂದಲೂ ಕರೆಸಲ್ಪಟ್ಟಿರುವ ರಾಜರು ನನ್ನನ್ನು ಕುರಿತು ಏನೆಂದು ಹೇಳುವರು? ಅವರೆಲ್ಲರೂ ನನ್ನನ್ನು ನೋಡಿ, ಈ ದಶರಥನಿಗೆ ಎಷ್ಟು ವಯಸ್ಸಾದರೇನು? ಇವನು ಎಷ್ಟು ದಿವಸಗಳವರೆಗೆ ರಾಜ್ಯಭಾರ ಮಾಡಿಯೂ ಫಲವೇನು? ಈತನಿಗೆ ಬಾಲಯೋಗ್ಯವಾದ ಚಪಲ ಬುದ್ಧಿಯು ಇನ್ನೂ ಬಿಡಲಿಲ್ಲವೆಂದು ಹೀಗಳೆಯುವರಲ್ಲವೇ? ಇದಕ್ಕಾಗಿ ಈ ಉತ್ಸವಕ್ಕಾಗಿ ಗುಣವಂತರಾಗಿಯೂ ವಿದ್ಯಾವಂತರಾಗಿಯೂ ಇರುವ ಅನೇಕ ವೃದ್ಧರು ಬಂದು ಸೇರಿರುವರು. ಅವರೆಲ್ಲರೂ ಬಂದು ರಾಮನೆಲ್ಲಿ ಎಂದು ಕೇಳಿದರೆ ನಾನು ಅವರಿಗೆ ಯಾವ ಪ್ರತ್ಯುತ್ತರವನ್ನು ಕೊಡಲಿ? ಕೈಕೇಯಿಯ ಮಾತಿಗಾಗಿ ಧರ್ಮಕ್ಕೆ ಕಟ್ಟು ಬಿದ್ದು ರಾಮನನ್ನು ನಾನು ಕಾಡಿಗೆ ಕಳುಹಿಸಿದನೆಂದರೆ ಅವರೆಲ್ಲರೂ ಅದನ್ನು ನಿಜವೆಂದು ನಂಬುವರೇ? ಅದೂ ಹೋಗಲಿ, ಕೌಸಲ್ಯೆಯು ನನ್ನನ್ನು ನೋಡಿ ಏನೆಂದು ಹೇಳುವಳು? ಇಷ್ಟು ಅಪಕಾರವನ್ನು ಮಾಡಿದ ಮೇಲೆ ನಾನು ಅವಳಿಗೆ ಏನೆಂದು ಪ್ರತ್ಯುತ್ತರವನ್ನು ಕೊಡಬಲ್ಲೆನು? ಕೌಸಲ್ಯೆಯು ಯಾವಾಗಲೂ ನನಗೆ ಪ್ರಿಯವನ್ನೇ ಕೋರುವವಳು. ರಾಮನಲ್ಲಿ ಅವಳಿಗಿರತಕ್ಕ ಪ್ರೇಮಾತಿಶಯವು ಅಷ್ಟಿಷ್ಟಲ್ಲ. ಅವಳು ನನಗೆ ಉಪಚಾರ ಮಾಡತಕ್ಕ ಕಾಲಗಳಲ್ಲಿ ದಾಸಿಯಂತೆ ಉಪಚರಿಸುವಳು. ದ್ಯೂತಾದಿ ವಿನೋದ ಕಾಲಗಳಲ್ಲಿ ಪ್ರಿಯ ಸಖಿಯಂತೆ ಸಲಿಗೆಯಿಂದ ಇರುವಳು. ನನ್ನ ಶ್ರೇಯ ಕಾರ್ಯಗಳಲ್ಲಿ ಒಡಹುಟ್ಟಿದವಳಂತೆ ಅತ್ಯುತ್ಸಾಹವನ್ನು ತೋರಿಸುತ್ತಿರುವಳು. ನನ್ನ ದೇಹ ಪೋಷಣೆಯ ವಿಷಯದಲ್ಲಿ ಹೆತ್ತ ತಾಯಿಯಂತೆ ಅಕ್ಕರೆಯಿಟ್ಟು ನಡೆಸುವಳು. ತಾನು ಪಟ್ಟದ ರಾಣಿ ಎಂಬ ಗರ್ವವನ್ನು ಒಂದು ದಿನವಾದರೂ ಅವಳು ತೋರಿಸಿಕೊಂಡವಳಲ್ಲ. ಅಯ್ಯೋ, ಇಷ್ಟು ಮಹೋಪಕಾರಗಳನ್ನು ಅವಳಿಂದ ನಾನು ಹೊಂದಿದ್ದರೂ ಅದಕ್ಕೆ ತಕ್ಕಂತೆ ನಾನು ಅವಳನ್ನು ಒಂದು ದಿನವಾದರೂ ಸತ್ಕರಿಸಲಿಲ್ಲ. ಮಹಾಪಾಪಿನಿಯಾದ ನಿನ್ನ ಕೋಪಕ್ಕೆ ಹೆದರಿ ನ್ಯಾಯವಾಗಿ ಸತ್ಕಾರಾರ್ಹಳಾದ ಅವಳನ್ನು, ಅಂದರೆ ಕೌಸಲ್ಯೆಯನ್ನು ಸತ್ಕರಿಸದೆ ಕಳೆದೆನು. ವ್ಯಾಧಿಗ್ರಸ್ತನಾದ ಮನುಷ್ಯರು ಬಾಯಿಯ ಚಾಪಲ್ಯಕ್ಕಾಗಿ ಸಿಕ್ಕಿದುದನ್ನೆಲ್ಲ ತಿಂದು ಅಪಥ್ಯವನ್ನು ಮಾಡಿ ಆಮೇಲೆ ಮತ್ತಷ್ಟು ರೋಗಬಾಧೆಯಿಂದ ನರಳುವಂತೆ ನಾನು ನಿನ್ನ ಕ್ರೂರ ಸ್ವಭಾವವನ್ನು ಅರಿಯದೆ ಇದುವರೆಗೆ ನಿನ್ನನ್ನು ಪುರಸ್ಕರಿಸುತ್ತಿದ್ದೆನು. ಅದನ್ನು ಈಗ ನೆನೆಸಿಕೊಂಡು ಪಶ್ಚಾತ್ತಾಪ ಪಡಬೇಕಾಗಿದೆ. ನಾನು ರಾಮಾಭಿಷೇಕಕ್ಕಾಗಿ ಇದುವರೆಗೆ ಬೇಕಾದ ಸನ್ನಾಹಗಳೆಲ್ಲವನ್ನೂ ಮಾಡಿರುವೆನು. ಈಗ ಅದನ್ನು ತಪ್ಪಿಸಿ ರಾಮನನ್ನು ಕಾಡಿಗೆ ಕಳುಹಿಸಿಬಿಟ್ಟರೆ ಸುಮಿತ್ರೆಗೆ ತಾನೇ ನನ್ನಲ್ಲಿ ಹೇಗೆ ನಂಬಿಕೆಯು ಹುಟ್ಟುವುದು? ಅವಳು ನನ್ನ ಈ ಚಪಲ ಬುದ್ಧಿಯನ್ನು ನೋಡಿ ತನ್ನ ಮಕ್ಕಳಾದ ಲಕ್ಷ್ಮಣ ಶತ್ರುಘ್ನರಿಗೂ ಯಾವ ಕಾಲಕ್ಕೆ ಏನು ಅಪಾಯ ಉಂಟಾಗಬಹುದೋ ಎಂಬ ಶಂಕೆಯಿಂದ ಭಯಪಡುವಳಲ್ಲವೇ? ಅತ್ತಲಾಗಿ ರಾಮನು ಅಯೋಧ್ಯೆಯನ್ನು ಬಿಟ್ಟು ಹೊರಟ ಕೂಡಲೇ ಇತ್ತಲಾಗಿ ನನ್ನ ಪ್ರಾಣವು ದೇಹವನ್ನು ಬಿಟ್ಟು ಹೊರಡುವುದೇನೋ ಸಿದ್ಧವು. ಈ ಎರಡು ದುಃಖ ವಾರ್ತೆಗಳು ಸೀತೆಗೆ ಏಕಕಾಲದಲ್ಲಿಯೇ ಕಿವಿಗೆ ಬೀಳುವವು. ಅವುಗಳನ್ನು ಕೇಳಿ ಸೀತೆಯು ಹೇಗೆ ತಾನೇ ಪ್ರಾಣವನ್ನು ಧರಿಸಿಕೊಂಡಿರಬಲ್ಲಳು? ಹಿಮವತ್ ಪಾರ್ಶ್ವದಲ್ಲಿ ಕಿನ್ನರನನ್ನು ಕಾಣದ ಕಿನ್ನರ ಸ್ತ್ರೀಯಂತೆ ಅವಳು ಸ್ವಲ್ಪ ಕಾಲದವರೆಗೆ ತತ್ತಳಿಸಿ ಕೊನೆಗೆ ಪ್ರಾಣತ್ಯಾಗವನ್ನು ಮಾಡದೆ ಬಿಡಳು. ಆ ಕಷ್ಟವೇ! ರಾಮನ ವಿಯೋಗದಿಂದ ಗೋಳಿಡುತ್ತಿರುವ ಸೀತೆಯ ದುಃಖವನ್ನು ಕಣ್ಣಾರೆ ನೋಡುತ್ತಾ ನಾನು ಹೇಗೆ ಬದುಕಿರಬಲ್ಲೆನು? ಎಲೆ ಪಾಪಿನಿ, ರಾಮನು ಕಾಡಿಗೆ ಹೋದ ಮೇಲೆ ನಾನು ಬದುಕಿರಲಾರೆ ಎಂಬುದೇನೋ ನಿಜವು. ಆಗ ಗಂಡನಿಲ್ಲದ ಮುಂಡೆಯಾಗಿ ನೀನು ನಿನ್ನ ಮಗನೊಡಗೂಡಿ ರಾಜ್ಯ ಸುಖವನ್ನು ಅನುಭವಿಸಬೇಕೆಂದಿರುವೆಯಾ? ಅಯ್ಯೋ, ಇದುವರೆಗೆ ನಿನ್ನ ಮೃದುವಾಕ್ಯಗಳಿಗೆ ಮರುಳಾಗಿ ನಾನು ನಿನ್ನನ್ನು ಮಹಾ ಸಾಧು ಸ್ವಭಾವದವಳೆಂದು ತಿಳಿದಿದ್ದೆನಲ್ಲವೇ? ಈಗ ನಿನ್ನ ಕ್ರೂರ ಸ್ವಭಾವವೆಲ್ಲವೂ ಚೆನ್ನಾಗಿ ನನಗೆ ವ್ಯಕ್ತವಾಯಿತು. ಕಣ್ಣಿಗೆ ಅಂದವಾಗಿ ಕಾಣುವ ವಿಷಮಿಶ್ರವಾದ ಮದ್ಯವನ್ನು ಕುಡಿದ ಮನುಷ್ಯನು ಆಮೇಲೆ ಅದರ ದುರ್ಗುಣಗಳನ್ನು ತಿಳಿದು ತತ್ತಳಿಸುವಂತೆ ಈಗ ನಾನು ಪಶ್ಚಾತ್ತಾಪ ಪಡಬೇಕಾಗಿದೆ. ಇದುವರೆಗೂ ನೀನು ನನ್ನಲ್ಲಿ ಕಪಟ ಪ್ರೇಮವನ್ನು ತೋರಿಸುತ್ತಾ ಕಿವಿಗಿಂಪಾದ ಸುಳ್ಳು ಮಾತುಗಳಿಂದಲೇ ನನ್ನನ್ನು ಮರಳು ಮಾಡುತ್ತಿದ್ದೆ. ಕಾಡಿನಲ್ಲಿ ಬೇಡನು ಇಂಪಾದ ಗಾನ ಧ್ವನಿಯನ್ನು ತೋರಿಸಿ ಜಿಂಕೆಗಳನ್ನು ಬರಮಾಡಿಕೊಂಡು ಅವುಗಳನ್ನು ಕೊಲ್ಲುವಂತೆ ಈಗ ನೀನು ನನ್ನನ್ನು ಕೊಲ್ಲಬೇಕೆಂದಿರುವೆಯಲ್ಲವೇ?
ಸ್ತ್ರೀ ಸುಖಕ್ಕಾಗಿಯೇ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ನಾನು ಮಾರಿಬಿಟ್ಟರೆ, ಬೀದಿ ಬೀದಿಗಳಲ್ಲಿ ನೋಡಿದವರೆಲ್ಲರೂ ಮದ್ಯಪಾನವನ್ನು ಮಾಡಿದ ಬ್ರಾಹ್ಮಣನನ್ನು ಛೀಗಳೆಯುವಂತೆ ನನ್ನನ್ನು ನಿಂದಿಸದಿರುವರೆ? ಎಂತಹ ಮಹಾ ವಿಪತ್ತು ಬಂದೊದಗಿತು! ಈ ಕಷ್ಟ ಪರಂಪರೆಗಳನ್ನು ನಾನು ಎಂದೂ ಕಂಡಿರಲಿಲ್ಲ. ವಿಪತ್ತೆಂಬುದು ಹೀಗೂ ಉಂಟೆ? ಎಲೆ ಕೈಕೇಯಿ, ನಿನ್ನ ಕ್ರೌರ್ಯವೂ ಹಾಗಿರಲಿ. ನೀನು ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ಕೇಳಿದ ಕರ್ಣ ಕಠೋರವಾದ ಘೋರ ವಾಕ್ಯವನ್ನು ಕೇಳಿಯೂ ನಾನು ಸಹಿಸಿಕೊಂಡಿರುವೆನಲ್ಲವೇ? ಈ ನನ್ನ ಹೃದಯ ಕಾಠಿಣ್ಯಕ್ಕಾಗಿ ನಾನೇ ಆಶ್ಚರ್ಯಪಡಬೇಕಾಗಿದೆ. ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಫಲದಿಂದಲೇ ಅಪ್ರತೀಕಾರಾರ್ಹವಾದ ಇಂತಹ ಮಹಾ ದುಃಖವನ್ನು ನಾನು ಅನುಭವಿಸಬೇಕಾಗಿ ಬಂದಿರುವುದು. ಎಲೆ ಘಾತುಕಿ, ಲೋಕಕಂಟಕೆಯಾದ ಮಹಾಪಾಪಿನಿಯಾದ ನಿನ್ನನ್ನು ಬಹುಕಾಲದಿಂದ ಇದುವರೆಗೆ ಕಾಪಾಡಿಟ್ಟ ಮಹಾಪಾತಕವೊಂದು ನನಗೆ ಬಂದೊದಗಿದೆ. ನಿನ್ನ ದುಸ್ವಭಾವವನ್ನು ತಿಳಿಯದೆ ಅಜ್ಞಾನದಿಂದ ನಾನು ನೇಣು ಹಾಕಿಕೊಳ್ಳುವ ಹಗ್ಗವನ್ನು ಕಾಪಾಡಿಟ್ಟಂತೆ ಬಹು ಪ್ರೇಮದಿಂದ ನಿನ್ನನ್ನು ಕೊರಳಿನಲ್ಲಿ ಕಟ್ಟಿಕೊಂಡು ಲಾಲಿಸುತ್ತಿದ್ದೆನು. ಕೊನೆಗೆ ಆ ಕಂಠಪಾಶದಂತೆ ನೀನು ನನಗೆ ಮೃತ್ಯು ಹೇತುವಾದೆಯಲ್ಲವೇ? ಅಯ್ಯೋ, ಮೃತ್ಯು ದೇವತೆ ಎಂಬುದನ್ನು ಅರಿಯದೆ ನಾನು ನಿನ್ನೊಡನೆ ಇದುವರೆಗೆ ರಮಿಸುತ್ತಿದ್ದೆನಲ್ಲ. ನಾನು ನಿನ್ನ ಅಂಗಸ್ಪರ್ಶವನ್ನು ಮಾಡಿದುದು ಕೂಡ ಒಂದು ಸಣ್ಣ ಮಗುವು ಯಾರೂ ಇಲ್ಲದ ವೇಳೆಯಲ್ಲಿ ಅಜ್ಞಾನದಿಂದ ಕೃಷ್ಣ ಸರ್ಪವನ್ನು ಕೈಯಿಂದ ಮುಟ್ಟಿದಂತಾಯಿತು. ಮಹಾತ್ಮನಾದ ರಾಮನು ಮಹಾಪಾಪಿಯಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದುದರಿಂದ ನಾನು ಬದುಕಿರುವಾಗಲೇ ತಂದೆ ಇಲ್ಲದ ತಬ್ಬಲಿಯಂತಾದೆನು. ದುರಾತ್ಮನಾದ ನನ್ನನ್ನು ನೋಡಿ ಜನರೆಲ್ಲರೂ ನಮ್ಮ ರಾಜನೆನಿಸಿಕೊಂಡ ದಶರಥನು ಕೇವಲ ಕಾಮ ಪರವಶನಾಗಿ ಹೆಂಡತಿಯ ಮಾತಿಗಾಗಿ ತನ್ನ ಮುದ್ದು ಮಗನನ್ನು ಕಾಡಿಗೆ ಕಳುಹಿಸಿದನು. ಇವನಷ್ಟು ಅವಿವೇಕಿಗಳು ಒಬ್ಬರೂ ಇಲ್ಲವೆಂದು ನನ್ನನ್ನು ನಿಂದಿಸುವರಲ್ಲವೇ? ರಾಮನು ಇದುವರೆಗೂ ಬ್ರಹ್ಮಚರ್ಯಾದಿ ವ್ರತಗಳಿಂದಲೂ ಗುರು ಶುಶ್ರೂಷೆಯಿಂದಲೂ ಕಾಲವನ್ನು ಕಳೆಯುತ್ತಿದ್ದನೇ ಹೊರತು ಸ್ವಲ್ಪವಾದರೂ ರಾಜ್ಯಭೋಗಗಳನ್ನು ಅನುಭವಿಸಲಿಲ್ಲ. ಈಗ ಸುಖವನ್ನು ಅನುಭವಿಸುವ ಕಾಲದಲ್ಲಿ ಅವನಿಗೆ ಇಂತಹ ಮಹಾ ವಿಪತ್ತು ಬಂದೊದಗಿತು. ಗುಣಾಢ್ಯನಾದ ಆ ರಾಮನು ನನ್ನ ಮಾತನ್ನು ಸ್ವಲ್ಪವೂ ಮೀರಿ ನಡೆಯಲಾರನು. ಕಾಡಿಗೆ ಹೋಗೆಂದು ನಾನು ಹೇಳಿದೊಡನೆಯೇ ಬದಲು ಮಾತನ್ನಾಡದೆ ಒಪ್ಪಿಕೊಳ್ಳುವನು. ಇದರಲ್ಲಿ ಸಂದೇಹವೇ ಇಲ್ಲ. ಈ ವಿಷಯದಲ್ಲಿ ಆತನು ನನ್ನ ಮಾತನ್ನು ಮೀರಿ ನಡೆದರೂ ನನಗೆ ಇಷ್ಟವೇ ಹೊರತು ಅಸಮಾಧಾನವಿಲ್ಲ. ಅವನು ಎಂದಿಗೂ ಹಾಗೆ ನನ್ನ ಮಾತನ್ನು ಮೀರಿ ನಡೆಯಲಾರನು. ಆತನು ಕಪಟವನ್ನರಿಯದ ರುಜು ಸ್ವಭಾವವುಳ್ಳವನಾದುದರಿಂದ ನನ್ನ ಮನಸ್ಸಿನಲ್ಲಿರುವ ಅಭಿಪ್ರಾಯವನ್ನೇ ನಾನು ಬಾಯಿಂದ ಹೇಳಿರುವೆನೆಂದು ತಿಳಿದುಕೊಳ್ಳುವನು. ನನ್ನ ಬಾಯಿಂದ ಹೊರಡುವುದನ್ನೇ ನಿಜವೆಂದು ಗ್ರಹಿಸಿ ಕಾಡಿಗೆ ಹೊರಡುವನು. ಅತ್ತಲಾಗಿ ರಾಮನು ಕಾಡಿಗೆ ಹೋದ ಕೂಡಲೇ ಮನುಷ್ಯ ಲೋಕವು ನನ್ನನ್ನು ಧಿಕ್ಕರಿಸದೆ ಬಿಡದು. ಹೀಗೆ ಲೋಕಾಪವಾದವೆಂಬುದು ಪರ್ಯವಸಾನವಾಗಲಾರದು. ಅಂತಹ ಮಹಾತ್ಮನಾದ ರಾಮನನ್ನು ಕಾಡಿಗೆ ಕಳುಹಿಸಿದರೆ ಮೃತ್ಯು ದೇವತೆಗೂ ಕೂಡ ನನ್ನಲ್ಲಿ ಕೋಪ ಉಂಟಾಗಿ ನನ್ನನ್ನು ಒಡನೆಯೇ ಯಮಪುರಿಗೆ ಕರೆದೊಯ್ಯದೆ ಬಿಡದು. ಎಲೆ ಪಾಪಿ, ಪುರುಷ ಶ್ರೇಷ್ಠನಾದ ರಾಮನು ಕಾಡಿಗೆ ಹೊರಟು ನಾನೂ ಮೃತಿ ಹೊಂದಿದ ಮೇಲೆ ನನ್ನ ಕಡೆಯವನಾಗಿ ಉಳಿದವರ ವಿಷಯದಲ್ಲಿ ನೀನು ಯಾವ ಕೇಡನ್ನು ಮಾಡುವೆಯೋ ಕಾಣೆ. ಅಥವಾ ಕೌಸಲ್ಯೆಯು ನನ್ನನ್ನು, ರಾಮನನ್ನು, ಲಕ್ಷ್ಮಣ, ಶತ್ರುಘ್ನರೆಂಬ ಮಕ್ಕಳನ್ನು ಕಳೆದುಕೊಂಡ ಮೇಲೆ ಆ ದುಃಖವನ್ನು ಸಹಿಸಲಾರದೆ ನನ್ನೊಡನೆಯೇ ಸಹಗಮನ ಮಾಡಿ ಪ್ರಾಣವನ್ನು ಬಿಟ್ಟು ಬಿಡುವಳು. ಸುಮಿತ್ರೆಯು ಆ ಮಾರ್ಗವನ್ನೇ ಅನುಸರಿಸುವಳು. ಹೀಗೆ ಕೌಸಲ್ಯೆಯನ್ನು, ಸುಮಿತ್ರೆಯನ್ನು, ನನ್ನನ್ನು, ರಾಮ, ಲಕ್ಷ್ಮಣ, ಶತ್ರುಘ್ನರೆಂಬ 3 ಮಕ್ಕಳನ್ನು ಕ್ರಮವಾಗಿ ಕಾಡು ಪಾಲು ಮಾಡಿ ನೀನೊಬ್ಬಳೇ ಸುಖಪಡಬೇಕೆಂದಿರುವೆಯಾ? ಇದುವರೆಗೂ ಗುಣವಂತರಾದ ಅನೇಕ ರಾಜಶ್ರೇಷ್ಠರಿಂದ ಆಧರಿಸಲ್ಪಟ್ಟು ಯಾರ ಅಪವಾದಕ್ಕೂ ಸಿಕ್ಕದೆ ಶಾಶ್ವತವಾಗಿದ್ದ ನಮ್ಮ ಇಕ್ಷ್ವಾಕು ವಂಶದಿಂದ ನನ್ನನ್ನು, ರಾಮನನ್ನು ಬಹಿಷ್ಕರಿಸಿದ ಮೇಲೆ ಅಪವಾದ ಕೆಡೆಯಾದ ಆ ವಂಶವನ್ನು ನೀನೊಬ್ಬಳೇ ನಿರಾತಂಕವಾಗಿ ಆಳಬೇಕೆಂದಿರುವೆಯಾ? ಎಲೆ ನೀಚಲೆ,
ರಾಮನನ್ನು ಕಾಡಿಗೆ ಕಳುಹಿಸುವುದು ಭರತನಿಗೆ ಸಮ್ಮತವಾಗುವ ಪಕ್ಷದಲ್ಲಿ ನಾನು ಸತ್ತ ಮೇಲೆ ಭರತನು ನನಗೆ ಪ್ರೇತ ಕೃತ್ಯವನ್ನೇ ಮಾಡಬೇಕಾದುದಿಲ್ಲ. ಅಂದರೆ ಒಂದು ವೇಳೆ ರಾಮನನ್ನು ಕಾಡಿಗೆ ಕಳುಹಿಸುವುದು ಭರತನಿಗೆ ಸಮ್ಮತವಾಗುವ ಪಕ್ಷದಲ್ಲಿ ನಾನು ಸತ್ತ ಮೇಲೆ ಭರತನು ನನಗೆ ಪ್ರೇತ ಕೃತ್ಯವನ್ನೇ ಮಾಡಬೇಕಾದುದಿಲ್ಲ. ಅಂಥವನ ಕೈಯಿಂದ ಅಪರಕ್ರಿಯೆಗಳನ್ನು ಮಾಡಿಸಿಕೊಳ್ಳುವುದಕ್ಕೆ ನನಗೆ ಸ್ವಲ್ಪವೂ ಸಮ್ಮತವಿಲ್ಲ. ಎಲೆ ಅನಾರ್ಯೆ, ನೀನೇ ನನಗೆ ಶತ್ರುವಾಗಿ ಜನಿಸಿದೆಯಲ್ಲ. ಇನ್ನು ನಿನ್ನ ಕೋರಿಕೆಯು ಕೈಗೂಡಲಿ. ನಾನು ಸತ್ತು ಪುರುಷಶ್ರೇಷ್ಠನಾದ ರಾಮನು ಕಾಡಿಗೆ ಹೊರಟು ಹೋದ ಮೇಲೆ ನೀನು ಗಂಡನಿಲ್ಲದ ಮುಂಡೆಯಾಗಿದ್ದು ರಾಮನೊಡಗೂಡಿ ಇಷ್ಟ ಬಂದ ಭೋಗಗಳನ್ನು ಅನುಭವಿಸಬಹುದು. ಮನೆಗೆ ಮಾರಿಯಾದ ನೀನು ರಾಜಕುಮಾರಿ ಎಂಬ ವ್ಯಾಜದಿಂದ ನಮ್ಮ ಮನೆಗೆ ಬಂದು ಸೇರಿದೆ. ಇದರಿಂದ ನಾನು ಮಹಾಪಾತಕವನ್ನು ಮಾಡಿದವನಂತೆ ಮಹತ್ತಾದ ಅಪಕೀರ್ತಿಗೂ ತಿರಸ್ಕಾರಕ್ಕೂ ದೊಡ್ಡ ಅವಮಾನಕ್ಕೂ ಪಾತ್ರನಾಗಬೇಕಾಯಿತು. ಅದೆಲ್ಲವೂ ಹೋಗಲಿ. ಆಗ ಗರಥ ಗಜ ತುರಗಾದಿ ವಾಹನಗಳ ಮೇಲೆಯೇ ಮಹಾವೈಭವದಿಂದ ಸಂಚರಿಸುತ್ತಿದ್ದ ಸುಕುಮಾರಾಂಗನಾದ ರಾಮನು ಈಗ ಆ ಮಹಾ ಅರಣ್ಯದಲ್ಲಿ ಕಾಲು ನಡೆಯಿಂದಲೇ ಸಂಚರಿಸಬೇಕೆಂದರೆ ಹೇಗೆ ತಾನೇ ಸಾಧ್ಯವು? ಯಾವನ ಭೋಜನ ಕಾಲದಲ್ಲಿ ಪ್ರಶಸ್ತವಾದ ಅನ್ನಪಾನಗಳನ್ನು ಒದಗಿಸುವುದಕ್ಕಾಗಿ ಅಡಿಗೆಯವರೆಲ್ಲರೂ ಕುಂಡಲಾದಿ ಆಭರಣಗಳನ್ನು ಇಟ್ಟುಕೊಂಡು ಸರ್ವಾಲಂಕಾರ ಭೂಷಿತನಾಗಿ ನಾನು ತಾನೆಂದು ಮುಂದಾಗಿ ಬಂದು ಪಾಕ ಮಾಡುತ್ತಿದ್ದರು, ಅಂತಹ ರಾಮನು ಈಗ ಕಾಡಿನಲ್ಲಿ ಸುತ್ತುತ್ತಾ ಕಹಿ, ಒಗರು, ಖಾರ ಮುಂತಾದವುಗಳನ್ನು ಎಣಿಸದೆ ಅಲ್ಲಲ್ಲಿ ಸಿಕ್ಕಿದ ಆಹಾರಗಳನ್ನು ತಿಂದು ಹೇಗೆ ಜೀವಿಸಬಲ್ಲನು? ಅಮೂಲ್ಯವಾದ ವಸ್ತ್ರಗಳನ್ನುಟ್ಟು ಬಹುಕಾಲದಿಂದ ರಾಜೋಪಭೋಗದಲ್ಲಿ ಬೆಳೆದ ರಾಮನು ಈಗ ಕಾಡಿನಲ್ಲಿ ಕಾವಿ ಬಟ್ಟೆಗಳನ್ನುಟ್ಟು ನೆಲದ ಮೇಲೆ ಮಲಗುವುದು ತಾನೇ ಹೇಗೆ? ರಾಮನನ್ನು ಕಾಡಿಗೆ ಕಳುಹಿಸಿ ಭರತನಿಗೆ ಅಭಿಷೇಕವನ್ನು ಮಾಡಬೇಕೆ? ಮನಸ್ಸಿನಲ್ಲಿ ಚಿಂತಿಸುವುದಕ್ಕೂ ಯೋಗ್ಯವಲ್ಲದ ಈ ಕಠಿಣ ವಾರ್ತೆಯು ನಿನ್ನ ಬಾಯಿಂದ ಹೇಗೆ ಬಂತು? ಯಾವಾಗಲೂ ಸ್ವಾರ್ಥಪರರಾಗಿ ಬಹಳ ಮೂರ್ಖ ಸ್ವಭಾವವುಳ್ಳ ಸ್ತ್ರೀ ಜಾತಿಯನ್ನೇ ಸುಡಬೇಕು. ಛೀ, ಸ್ತ್ರೀ ಸಾಮಾನ್ಯವನ್ನೇ ನಾನು ನಿಷ್ಕಾರಣವಾಗಿ ಏಕೆ ನಿಂದಿಸಲಿ? ಮುಖ್ಯವಾಗಿ ಈಗ ಈ ಭರತನ ತಾಯಿಯನ್ನು ಕುರಿತು ಹೇಳಬೇಕಾಗಿದೆ. ಎಲೆ ಕೇಡಾಳಿ, ಎಲೆ ಸ್ವಾರ್ಥಪರಳೆ, ಎಲೆ ಘಾತಕಿ, ನನ್ನನ್ನು ಸಂಕಟಪಡಿಸಬೇಕೆಂದೇ ನೀನು ದೃಢ ಸಂಕಲ್ಪವನ್ನು ಮಾಡಿರುವ ಹಾಗೆ ಕಾಣುತ್ತಿದೆ. ನಾನು ನಿನಗೆ ಯಾವ ವಿಧದಲ್ಲಿ ಅಪ್ರಿಯವನ್ನು ಮಾಡಿರುವೆನು? ಯಾವಾಗಲೂ ನಿನ್ನ ಹಿತವನ್ನೇ ಬಯಸುತ್ತಿದ್ದ ರಾಮನಲ್ಲಿಯಾದರೂ ನೀನು ಯಾವ ತಪ್ಪನ್ನು ನೋಡಿದೆ? ಎಲೆ ನೀಚೆ, ಲೋಕದಲ್ಲಿ ತಂದೆ ತಾಯಿಗಳು ಬಹುಪ್ರೀತಿಯಿಂದ ಬೆಳೆಸಿದ ತಮ್ಮ ಮುದ್ದು ಮಕ್ಕಳನ್ನು ಬಿಟ್ಟು ಬಿಡುವುದುಂಟು. ಹಾಗೆಯೇ ಒಂದು ವೇಳೆ ಅನುರಕ್ತರಾದ ಗಂಡ ಹೆಂಡಿರು ಕಾರಣಾಂತರದಿಂದ ಒಬ್ಬರನ್ನೊಬ್ಬರು ತೊರೆದು ಬಿಡುವುದುಂಟು. ಈ ವಿಷಯದಲ್ಲಿ ಇತರರಿಗೆ ಯಾವ ಹಾನಿಯೂ ಇರದು. ಇದಕ್ಕೆ ಯಾರೂ ಬಾಯಿ ಹಾಕುವುದಿಲ್ಲ. ಈಗ ರಾಮನಿಗೆ ಈ ವ್ಯಸನವು ಪ್ರಾಪ್ತವಾದುದನ್ನು ನೋಡಿದರೆ ಈ ಸಮಸ್ತ ಪ್ರಪಂಚವು ಮರುಗದೆ ಇರಲಾರದು. ನಾನು ಈ ಅಕೃತ್ಯವನ್ನು ಮಾಡಿದುದೇ ಆದರೆ ಈ ಲೋಕಕ್ಕೆ ವಿರೋಧಿಯಾಗುವೆನು. ಸರ್ವಾಲಂಕಾರ ಭೂಷಿತನಾಗಿ ದೇವಕುಮಾರನಂತಿರುವ ರಾಮನನ್ನು ನೋಡಿದ ಮಾತ್ರಕ್ಕೆ ನನ್ನ ಮೈಯೆಲ್ಲವೂ ಸಂತೋಷದಿಂದ ಉಬ್ಬುತ್ತಿರುವುದು. ಆತನನ್ನು ನೋಡುತ್ತಿದ್ದ ಹಾಗೆಲ್ಲ ನನ್ನ ದೇಹದಲ್ಲಿ ಒಂದು ಹೊಸ ಯೌವನ ಉಂಟಾದಂತೆ ಕಾಣುವುದು. ಒಂದು ವೇಳೆ ಸೂರ್ಯನು ಉದಯಿಸದಿದ್ದರೂ, ಇಂದ್ರನು ಮಳೆಯನ್ನು ಸುರಿಸದಿದ್ದರೂ ಈ ಪ್ರಪಂಚವು ಬದುಕಿರಬಲ್ಲದು. ರಾಮನು ಈ ಸ್ಥಳವನ್ನು ಬಿಟ್ಟು ಹೊರಟರೆ ಒಬ್ಬರಾದರೂ ಜೀವಿಸಲಾರರು ಎಂದೇ ನನ್ನ ನಿಶ್ಚಯವು. ಎಲೆ ಕೇಡಾಳಿ, ಯಾವಾಗಲೂ ಕೇಡನ್ನೇ ಕೋರುವವಳಾಗಿ ನನಗೆ ಹಗೆಯಾಗಿ ಮೃತ್ಯು ಸ್ವರೂಪಳಾದ ನಿನ್ನನ್ನು ನಾನು ಬಹುಕಾಲದಿಂದ ಇದುವರೆಗೂ ತೊಡೆಯ ಮೇಲಿಟ್ಟು ಲಾಲಿಸುತ್ತಿದ್ದುದೆಲ್ಲವೂ ಮಹಾವಿಷವುಳ್ಳ ಕಾಳಸರ್ಪವನ್ನು ತೊಡೆಯಲ್ಲಿ ಇಟ್ಟುಕೊಂಡಂತಾಯಿತು. ಈಗ ನೀನು ಅದಕ್ಕೆ ತಕ್ಕ ಫಲವನ್ನು ತೋರಿಸಿದೆ. ನನ್ನ ಅಜ್ಞತೆಯಿಂದಲೇ ನಾನು ಕೆಟ್ಟೆನು. ನನ್ನನ್ನು, ರಾಮನನ್ನು, ಲಕ್ಷ್ಮಣನನ್ನು ತೊರೆದು ಬಿಟ್ಟು ಭರತನು ನಿನ್ನೊಡಗೂಡಿ ನೆಮ್ಮದಿಯಿಂದ ಈ ರಾಷ್ಟ್ರವನ್ನು, ಪಟ್ಟಣಗಳನ್ನು ಆಳಲಿ. ನೀನು ನನ್ನ ಇಷ್ಟ ಬಂಧುಗಳೆಲ್ಲರನ್ನೂ ಕೊಂದು ನನ್ನ ವೈರಿಗಳನ್ನು ಸಂತೋಷಪಡಿಸುತ್ತಿರು.
ಎಲೆ ಘಾತುಕ ಸ್ವಭಾವವುಳ್ಳವಳೆ, ಮೊದಲೇ ರಾಮನನ್ನು ಬಿಡಲಾರದ ಮಹಾವ್ಯಸನದಿಂದ ನೊಂದಿರುವ ನನ್ನನ್ನು ಮೇಲೆ ಮೇಲೆ ಕ್ರೂರ ವಾಕ್ಯಗಳಿಂದ ಹೊಡೆಯುತ್ತಿರುವೆಯಲ್ಲ. ಈ ಕ್ರೂರ ವಾಕ್ಯಗಳನ್ನಾಡುತ್ತಿರುವ ನಿನ್ನ ನಾಲಿಗೆಯು ಇನ್ನೂ ಏಕೆ ಸಹಸ್ರ ಭಾಗವಾಗಿ ಸೀಳಿ ಹೋಗಲಿಲ್ಲ? ನಿನ್ನ ಹಲ್ಲುಗಳೇಕೆ ಪುಡಿ ಪುಡಿಯಾಗಿ ಉದುರಿ ಹೋಗಲಿಲ್ಲ? ರಾಮನು ನಿನ್ನೊಡನೆ ಯಾವಾಗಲೂ ಒಂದು ದಿನವಾದರೂ ನಿನಗೆ ಅಪ್ರಿಯವನ್ನು ನುಡಿದವನಲ್ಲ. ಕ್ರೂರ ವಾಕ್ಯಗಳನ್ನು ನುಡಿಯುವುದು ಹೇಗೆಂಬುದೇ ಆತನಿಗೆ ತಿಳಿಯದು. ಹೀಗೆ ಸಮಸ್ತ ಪ್ರಾಣಿಗಳೊಡನೆಯೂ ಪ್ರಿಯವನ್ನೇ ನುಡಿಯುವ ಸ್ವಸ್ವಭಾವವುಳ್ಳ ಗುಣಾಢ್ಯನಾದ ಆ ರಾಮನಲ್ಲಿ ನೀನು ಹೇಗೆ ತಾನೇ ದೋಷವನ್ನು ಆರೋಪಿಸಿದೆ? ಎಲೆ ಪಾಪಿ, ಕೇಕೆಯ ವಂಶಕ್ಕೆ ಕಳಂಕಪ್ರಾಯಳಾಗಿ ಹುಟ್ಟಿರುವೆಯಲ್ಲವೇ? ನೀನು ಅನ್ನಪಾನಗಳನ್ನೆಲ್ಲ ಬಿಟ್ಟು ದೇಹಕ್ಷಯವನ್ನು ಮಾಡಿದರೂ ಸರಿ, ದುಃಖಾಗ್ನಿಗಿಂದ ಹೀಗೆಯೇ ಬೆಂದು ಹೋದರೂ ಸರಿ, ಸತ್ತರೂ ಸರಿ, ಸಹಸ್ರ ಭಾಗವಾಗಿ ತಲೆಯೊಡೆಯುವಂತೆ ಬೆಟ್ಟದ ಮೇಲಿಂದ ಬಿದ್ದರೂ ಸರಿ, ನಾನು ಅಂಜುವವನಲ್ಲ. ನಿನ್ನ ಮಾತಿನಂತೆ ನಾನು ಎಂದಿಗೂ ನಡೆಸಲಾರೆನು. ಈಗ ಅಪೇಕ್ಷಿಸಿರುವ ಕೋರಿಕೆಯು ಇವೆಲ್ಲಕ್ಕಿಂತಲೂ ಮಹಾ ಅನರ್ಥ ಹೇತುವಾಗಿರುವುದು. ಕತ್ತಿಯ ಅಲಗಿನಂತೆ ಮಹಾತೀಕ್ಷ್ಣ ಸ್ವಭಾವವುಳ್ಳವಳಾಗಿ, ಯಾವಾಗಲೂ ಪರರಿಗೆ ಕೇಡನ್ನೇ ಬಯಸುವವಳಾಗಿ, ಮೇಲೆ ಮಾತ್ರ ಮೃದುವಾಕ್ಯಗಳಿಂದ ಮೋಹಗೊಳಿಸುವ ಕಪಟ ಸ್ವಭಾವದವಳಾಗಿ, ನಮ್ಮ ಕುಲಕ್ಕೆ ಹಾನಿಯನ್ನು ತರುವ ನೀನು ಬದುಕಿರುವುದಕ್ಕಿಂತಲೂ ಸಾಯುವುದು ಮೇಲು. ನೀನು ನನ್ನ ಮನಸ್ಸನ್ನು ಅದಕ್ಕಾಶ್ರಯವಾದ ಪ್ರಾಣದೊಡನೆಯೇ ಸುಡಬೇಕೆಂದಿರುವೆಯಾ? ನನ್ನ ಜೀವದಲ್ಲಿಯೇ ನನಗೆ ಜಿಹಾಸೆಯುಂಟಾಗಿರುವಾಗ ಇನ್ನು ಸುಖದ ಆಸೆಯೇನು? ಅಥವಾ ಒಂದು ವೇಳೆ ಬದುಕಿದ್ದರೂ ಮಗನನ್ನು ತೊರೆದು ಬಿಟ್ಟ ಮೇಲೆ ನನ್ನ ಮನಸ್ಸಿಗೆ ಹರ್ಷವೆಲ್ಲಿಯದು? ಎಲೆ ಪ್ರಿಯೆ, ಬೇಡ. ನೀನು ನನ್ನ ಕೈ ಹಿಡಿದ ಪ್ರಿಯ ಪತ್ನಿಯಲ್ಲವೇ? ನೀನು ಕೇಡನ್ನು ಬಯಸಬಹುದೇ? ಇದೋ ನಿನ್ನ ಕಾಲಿಗೆ ಬೀಳುವೆನು, ನನ್ನಲ್ಲಿ ಪ್ರಸನ್ನಳಾಗು ಎಂದು ಹೇಳಿ ಆ ರಾಜನು ದಿಕ್ಕಿಲ್ಲದವನಂತೆ ಗಟ್ಟಿಯಾಗಿ ಗೋಳಿಡುತ್ತಾ ಗರ್ವದಿಂದ ಉನ್ಮಾರ್ಗಗಾಮಿನಿಯಾದ ಆ ಕೈಕೇಯಿಗೆ ವಶ್ಯನಾಗಿ, ವ್ಯಾಧಿಗ್ರಸ್ತನಾದವನು ಶಕ್ತಿಗುಂದಿ ಪ್ರಜ್ಞೆ ತಪ್ಪಿ ಬೀಳುವಂತೆ ನೀಡಿದ್ದ ಅವಳ 2 ಕಾಲುಗಳ ಮೇಲೆಯೂ ಬಿದ್ದನು. ಆದರೆ ಅವನು ಬೀಳುವುದನ್ನು ನೋಡಿ ಕೈಕೇಯಿಯು ನೀಡಿದ್ದ ತನ್ನ ಕಾಲುಗಳೆರಡನ್ನು ಬೇರೆ ಕಡೆಗೆ ಒತ್ತರಿಸಿಕೊಂಡುದರಿಂದ ಆತನು ನೆಲದ ಮೇಲೆ ಬಿದ್ದನೇ ಹೊರತು ಅವಳ ಪಾದಗಳನ್ನು ಸ್ಪರ್ಶಿಸಲಿಲ್ಲ. ಇಲ್ಲಿಗೆ 12ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.